ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ಸೇಡಿನ ನಡುವಲ್ಲಿ ಅರಳಿದ ಪ್ರೀತಿ. ವಿಕ್ರಮ್ ಫೈನಲ್ ಇಯರ್ ಡಿಗ್ರಿ ಸ್ಟೂಡೆಂಟ್. ಅಂದು ಅವನ ರಿಸಲ್ಟ್ ಬರುವುದರಲ್ಲಿದ್ದು. ಅವನು ಎಕ್ಸಾಮ್ನಲ್ಲಿ ಚೆನ್ನಾಗಿ ಬರೆದಿದ್ದನಾದರೂ ಅವನಿಗೆ ಯಾವುದೋ ಒಂದು ಭಯ ಕಾಡುತ್ತಿತ್ತು. ಅದು ಪರೀಕ್ಷೆಯ ಬಗ್ಗೆ ಅಲ್ಲ, ಇನ್ಮುಂದೆ ಕಾಲೇಜ್ ಬರಲಾಗುವುದಿಲ್ಲ ಎಂದು. ಕಾರಣ ಫಸ್ಟ್ ಇಯರ್ ಡಿಗ್ರಿಯಲ್ಲಿ ಓದುತ್ತಿದ್ದ ಅವನ ಲವರ್ ಜಾನು. ಸಾರಿ ಕಣೋ, ಲೇಟ್ ಆಯಿತು. ತುಂಬ ಹೊತ್ತಿನಿಂದ ವೇಟ್ ಮಾಡಿದೆ ಅನಿಸುತ್ತೆ. ಅದು ಸರಿ, ನಿನ್ನ ರಿಸಲ್ಟ್ ಬಂತಾ ಎಂದು ಕೇಳಿದ ಜಾನು ಮಾತಿಗೆ ವಿಕ್ರಮ್, ಹ್ಞೂ ಕಣೆ, ರಿಸಲ್ಟ್ ಬಂತು. ನನಗೆ 95% ಬಂದಿದೆ ಎಂದು ಬೇಸರದಿಂದಲೇ ಹೇಳಿದಾಗ ಅವಳು, ಯಾಕೆ 95% ಬಂದರೂ ಬೇಜಾರಾಗಿದೆಯಲ್ವಾ? ಅಲ್ಲಿ ನೋಡು, 35% ಬಂದವರೆಲ್ಲ ಅಂತೂ ಇಂತೂ ನಾವು ಪಾಸ್ ಆದ್ರಲ್ವಾ ಅಂತ ಎಷ್ಟೊಂದು ಹ್ಯಾಪಿಯಾಗಿದ್ದಾರೆ. ಆದರೆ ನೀನು ಕಾಲೇಜ್ ಟಾಪರ್ ಆಗಿದ್ರೂ ಬೇಜಾರಾಗಿದೆಯಾ ಎಂದು ಕೇಳಿದಾಗ ಅವನು, ರಿಸಲ್ಟ್ ಬಗ್ಗೆ ನನಗೂ ಖುಷಿ ಇದೆ ಕಣೆ, ಆದರೆ ನಾನೀಗ ಊರಿಗೆ ವಾಪಸ್ ಹೋಗಬೇಕು. ಇಷ್ಟು ವರ್ಷ ಹಾಸ್ಟೆಲ್ನಲ್ಲಿ ಇದ್ದೆ. ನೀನು ಇದೇ ಊರಲ್ಲಿ ಇದ್ದಿದ್ದರಿಂದ ನಾವು ಯಾವಾಗಲೂ ಮೀಟ್ ಮಾಡ್ತಿದ್ವಿ. ಇನ್ಮುಂದೆ ನಾನು ಊರಿಗೆ ಹೋದರೆ ಇಲ್ಲಿಗೆ ಬರೋದೇ ಡೌಟ್ ಎಂದು ಬೇಸರದಿಂದ ಇದ್ದವನನ್ನು ಸಮಾಧಾನ ಮಾಡಿದ ಜಾನು, ಅದಕ್ಕ್ಯಾಕೆ ಯೋಚನೆ ಮಾಡ್ತೀಯಾ? ನಾನು ಆಲ್ರೆಡಿ ನಮ್ಮ ಮನೆಯಲ್ಲಿ ನಿನ್ನ ಬಗ್ಗೆ ಹೇಳಿದ್ದೀನಿ. ನೀನು ಆದಷ್ಟು ಬೇಗ ನನ್ನ ಪೇರೆಂಟ್ಸ್ನ ಮೀಟ್ ಮಾಡು. ಅವ್ರು ನಿಮ್ಮ ಊರಿಗೆ ಬಂದು ನಿಮ್ಮ ಮನೆಯವರ ಹತ್ರ ಮಾತಾಡ್ತಾರೆ ಎಂದು ಹೇಳಿದ ಜಾನು ಮಾತಿಗೆ ವಿಕ್ರಮ್ ಸಮ್ಮತಿಸಿದ. ವಿಕ್ರಮ್ನನ್ನು ತನ್ನ ಮನೆಗೆ ಕರೆದುಕೊಂಡು ಬಂದ ಜಾನು ಅವಳ ಪೇರೆಂಟ್ಸ್ಗೆ ಅವನನ್ನು ಪರಿಚಯಿಸಿದಳು. ಅವನ ಓದು ಕೆರಿಯರ್ ಬಗ್ಗೆ ಕೇಳಿದಾಗ ವಿಕ್ರಮ್, ಮುಂದೆ ಪೋಸ್ಟ್ ಗ್ರಾಜ್ಯುಯೇಷನ್ ಮುಗಿಸಿ IAS ಮಾಡುತ್ತೇನೆ ಎಂದು ಹೇಳಿದಾಗ ಜಾನು ಪೇರೆಂಟ್ಸ್ಗೆ ತಮ್ಮ ಮಗಳ ಸೆಲೆಕ್ಷನ್ ಬಗ್ಗೆ ಹೆಮ್ಮೆ ಎನಿಸಿತು. ಅವನ ಊರಿನ ಬಗ್ಗೆ, ಫ್ಯಾಮಿಲಿ ಬಗ್ಗೆ ವಿಚಾರಿಸಿದಾಗ ಅವರಿಗೆ ಶಾಕ್ ಆಯಿತು. ಸಿಟ್ಟಿನಲ್ಲಿ ಮಗಳ ಕಡೆ ನೋಡಿ, ಜಾನು, ಈ ಮದುವೆ ಸಾಧ್ಯವಿಲ್ಲ. ನೀನು ವಿಕ್ರಮ್ನನ್ನು ಮರೆತು ಬಿಡು ಎಂದು ಹೇಳಿದಾಗ ಅವಳು ತನ್ನ ಪೇರೆಂಟ್ಸ್ ಬಳಿ, ಯಾಕೆ, ಏನಾಯ್ತು? ಇಷ್ಟೊತ್ತು ಚೆನ್ನಾಗೇ ಇದ್ರಲ್ಲ, ಹೀಗೇನಾಯ್ತು ಎಂದು ಗಾಬರಿಯಿಂದ ಕೇಳಿದಾಗ ಅವರು, ಈಗ ನಮ್ಮನ್ನು ಏನೂ ಕೇಳಬೇಡ, ಈ ಮದುವೆ ಬೇಡ ಅಂದರೆ ಬೇಡ ಅಷ್ಟೇ ಎಂದು ನಿಷ್ಠೂರವಾಗಿ ಹೇಳುತ್ತಾರೆ. ಅವಳು ಅಳುತ್ತಾ ತನ್ನ ರೂಮಿಗೆ ಓಡುತ್ತಾಳೆ. ವಿಕ್ರಮ್ ಏನೊಂದು ಅರ್ಥವಾಗದೆ ಅಲ್ಲಿಂದ ತನ್ನ ಹಾಸ್ಟೆಲ್ ಕಡೆ ಹೊರಡುತ್ತಾನೆ. ವಿಕ್ರಮ್ ತನ್ನ ಊರಿಗೆ ಹೋದವನಿಗೆ ಅವನ ಪೇರೆಂಟ್ಸ್ನಿಂದ ಅದ್ದೂರಿ ಸ್ವಾಗತ ಸಿಗುತ್ತದೆ. ಅವನ ತಾಯಿ, ಫ್ರೆಶ್ ಅಪ್ ಆಗಿ ಸ್ವಲ್ಪ ರೆಸ್ಟ್ ಮಾಡೋ ಪುಟ್ಟ, ಇವತ್ತು ನೀನಿಷ್ಟದ ಅಡುಗೆ ಮಾಡಿಸಿದ್ದೀನಿ, ಊಟದ ಹೊತ್ತಿಗೆ ಕರಿತೀನಿ ಎಂದು ಅವನನ್ನು ಅವನ ರೂಮಿಗೆ ಕಳುಹಿಸಿದರು. ಸ್ನಾನ ಮುಗಿಸಿ ಹಾಲ್ಗೆ ಬಂದು ಡೈನಿಂಗ್ ಟೇಬಲ್ನಲ್ಲಿ ಊಟಕ್ಕೆ ಕುಳಿತವನು ತನ್ನ ಪೇರೆಂಟ್ಸ್ ಬಳಿ ತನ್ನ ಮದುವೆಗೆ ಮುನ್ನುಡಿ ಬರೆಯಲು ಇದೇ ಸರಿಯಾದ ಸಮಯವೆಂದು ಯೋಚಿಸಿದವನು ತಡವರಿಸುತ್ತಾ, ಮಮ್ಮಿ ಡ್ಯಾಡಿ, ನಾನೊಂದು ಹುಡುಗಿನ ಲವ್ ಮಾಡ್ತಿದ್ದೀನಿ. ಅವಳ ಹೆಸರು ಜಾಹ್ನವಿ ಅಂತ. ನಮ್ಮ ಕಾಲೇಜ್ನಲ್ಲಿ ಫಸ್ಟ್ ಇಯರ್ ಡಿಗ್ರಿಯಲ್ಲಿ ಓದುತ್ತಿದ್ದಾಳೆ. ನಾನು ಮದುವೆ ಅಂತ ಆದರೆ ಅವಳನ್ನೇ ಆಗೋದು. ಇದರಿಂದ ನನ್ನ ಕೆರಿಯರ್ಗೆ ಏನೂ ತೊಂದರೆ ಆಗಲ್ಲ, ಐ ಪ್ರಾಮಿಸ್. ನೀವೋಗಿ ಅವರ ಪೇರೆಂಟ್ಸ್ ಹತ್ರ ಮಾತಾಡ್ತೀರಾ? ನಾನೇನು ಓದ್ ನಿಲ್ಸಲ್ಲ. ನಾನು IAS ಮುಗಿಸಿದ ಮೇಲೆ ಮದುವೆ ಆಗ್ತೀನಿ. ಜಸ್ಟ್ ಈಗ ನೀವು ಮಾತಾಡಿ ಬನ್ನಿ, ಅಷ್ಟು ಸಾಕು ಎಂದು ಭಯದಿಂದಲೇ ಹೇಳಿದವನಿಗೆ ಅವನ ತಂದೆ, ಇದಕ್ಕೇನೇನು, ನಾವು ನಿನ್ನ ಹಾಸ್ಟೆಲ್ಗೆ ಸೇರಿಸಿ ನಿನ್ನ ಚೆನ್ನಾಗಿ ಓದಿಸಿ ಒಂದೊಳ್ಳೆ ಕೆಲಸಕ್ಕೆ ಸೇರಬೇಕು ಅಂತ ಇಷ್ಟೊಂದೆಲ್ಲ ಕಷ್ಟ ಬಿದ್ದಿದ್ದು? ನೀನು IAS ಮಾಡಿ DC ಆಗ್ತೀಯಾ ಅಂತ ನಾವು ಎಷ್ಟೊಂದೆಲ್ಲ ಕನಸು ಕಟ್ಕೊಂಡಿದ್ವಿ. ಆದರೆ ನೀನು ನಿನ್ನ ಗುರಿ ಮರೆತು ಲವ್, ಮದುವೆ ಅಂತ ಹೇಳಿ ಅದನ್ನೆಲ್ಲ ನುಚ್ಚುನೂರು ಮಾಡಿಬಿಟ್ಟೆ. ಸರಿಯಾಗಿ ಕೇಳಿಸ್ಕೊ, ನಾವು ಅಲ್ಲಿಗೆ ಹೋಗಲ್ಲ, ನೀನು ಆ ಹುಡುಗಿನ ಮರೆತುಬಿಡು ಎಂದು ಅಸಮಾಧಾನದಿಂದ ಹೇಳಿದವರು ಊಟ ಅರ್ಧಕ್ಕೆ ನಿಲ್ಲಿಸಿ ತಟ್ಟೆಯಲ್ಲೇ ಕೈ ತೊಳೆದು ಅಲ್ಲಿಂದ ಎದ್ದು ಹೋದರು. ವಿಕ್ರಮ್ ತನ್ನ ತಾಯಿಯ ಮುಖ ನೋಡಿದಾಗ ಅವರು ಕೂಡ ಅಲ್ಲಿಂದ ಎದ್ದು ಹೋದರು. ಅವನಿಗೆ ಮುಂದೇನು ಮಾಡಬೇಕೆಂದು ತೋಚದೆ ತಲೆ ಮೇಲೆ ಕೈ ಹೊತ್ತು ಕುಳಿತ. ಅವನು ಬೇಸರದಿಂದ ಇರುವುದನ್ನು ನೋಡಿ ಆ ಮನೆ ಕೆಲಸದವರು, ಯಾಕೆ ಪುಟ್ಟ, ಇಷ್ಟಕ್ಕೆಲ್ಲ ಬೇಜಾರು ಮಾಡಿಕೊಂಡು ಊಟ ಬಿಟ್ಟು ತಲೆ ಮೇಲೆ ಆಕಾಶನೇ ಬಿದ್ದಂತೆ ಕೂತಿರೋದಾ? ನಾನು ಹೀಗಾದರೂ ಮಾಡಿ ನಿನ್ನಪ್ಪ ಅಮ್ಮನ್ನ ಒಪ್ಪಿಸ್ತೀನಿ, ನೀನು ಈಗ ಊಟ ಮಾಡು ಎಂದು ಹೇಳಿ ಸಮಾಧಾನ ಮಾಡಿ ಊಟ ಬಿಡಿಸುತ್ತಾರೆ. ಊಟ ಮುಗಿಸಿ ರೂಮಿಗೆ ಬಂದಾಗ ವಿಕ್ರಮ್ ಫೋನ್ ರಿಂಗ್ ಆಗುತ್ತಿತ್ತು.
ಅದರಲ್ಲಿದ್ದ ಹೆಸರು ನೋಡಿ ಉತ್ಸಾಹದಿಂದ ಫೋನ್ ರಿಸೀವ್ ಮಾಡಿದ್ದವನು, ಹೇಳು ಜಾನು, ನಿಮ್ಮ ಮನೆಯವರು ಈಗಲಾದರೂ ಕನ್ವಿನ್ಸ್ ಆದ್ರಾ ಎಂದು ಕೇಳಿದಾಗ ಜಾನು, ಇಲ್ಲ ಕಣೋ, ನಾನೆಷ್ಟೇ ಹೇಳಿದ್ರೂ ಅವರು ನಿನ್ನ ಒಪ್ಕೋತಾ ಇಲ್ಲ. ಕಾರಣ ಕೂಡ ಹೇಳಿಲ್ಲ. ನಾವಿಬ್ರು ಎಲ್ಲಿ ದೂರ ಆಗ್ತೀವೋ ಅಂತ ಭಯ ಶುರುವಾಗಿದೆ ಕಣೋ ಎಂದು ಆತಂಕದಿಂದ ಹೇಳಿದಾಗ ವಿಕ್ರಮ್, ಆ ಥರ ಎಲ್ಲ ಏನೂ ಆಗಲ್ಲ, ನೀನು ಗಾಬರಿ ಆಗಬೇಡ, ಎಲ್ಲ ನಾನು ನೋಡ್ಕೋತೀನಿ, ನೀನು ಅಳ್ಬೇಡ ಎಂದು ಸಮಾಧಾನ ಮಾಡುತ್ತಾನೆ. ಅಷ್ಟರಲ್ಲಿ ಜಾನು ರೂಮಿಗೆ ಬಂದ ಅವಳ ತಂದೆ ಅವಳ ಕೈಯಿಂದ ಫೋನ್ ಕಿತ್ತುಕೊಂಡು ಕಾಲ್ ಕಟ್ ಮಾಡಿದವರು, ಇನ್ನೊಂದ್ಸಲ ನೀನು ಅವನಿಗೆ ಕಾಲ್ ಮಾಡಿದ್ರೆ ನಿನಗೆ ಫೋನ್ ಕೊಡಲ್ಲ. ಅಷ್ಟಕ್ಕೂ ಮೀರಿ ನೀನು ವಿಕ್ರಮ್ನೇ ಮದುವೆ ಆಗ್ತೀನಿ ಅನ್ನೋದಾದರೆ ನೀನು ಕಾಲೇಜ್ಗೂ ಹೋಗೋ ಹಾಗಿಲ್ಲ, ಮನೇಲೆ ಬಿದ್ದಿರೋ ಎಂದು ಹೇಳಿದವರು ಅವಳ ಫೋನ್ ತೆಗೆದುಕೊಂಡು ಹೋಗುತ್ತಾರೆ. ಜಾನು ಮಂಡಿಯಲ್ಲಿ ಮುಖ ಹುದುಗಿಸಿ ಅಳುತ್ತಾ ಕುಳಿತುಕೊಳ್ಳುತ್ತಾಳೆ. ಇತ್ತ ಕಡೆ ಫೋನ್ ಕಟ್ಟಾಗಿರುವುದಕ್ಕೆ ಗಾಬರಿಯಾದ ವಿಕ್ರಮ್ ಅತ್ತಿಂದಿತ್ತ ಓಡಾಡುತ್ತಿರುತ್ತಾನೆ. ಅವನ ಮನಸ್ಸು ಹೇಗಾದರೂ ಮಾಡಿ ಜಾನುಳನ್ನು ಭೇಟಿ ಮಾಡಬೇಕೆಂದು ಚಡಪಡಿಸುತ್ತಿರುತ್ತದೆ. ಕಣ್ಣು ಮುಚ್ಚಿ ಒಂದು ದೃಢ ನಿರ್ಧಾರಕ್ಕೆ ಬಂದವನು ತನ್ನ ಲಗೇಜ್ ಪ್ಯಾಕ್ ಮಾಡುತ್ತಾನೆ. ವಿಕ್ರಮ್ ಮನೆ ಬಿಟ್ಟು ಬಂದವನು ತನ್ನ ಸ್ನೇಹಿತರ ಬಳಿ ಜಾನುಳನ್ನು ಭೇಟಿಯಾಗಲು ಸಹಾಯ ಮಾಡುವಂತೆ ಕೇಳುತ್ತಾನೆ. ಆದರೆ ಅವಳ ಪೇರೆಂಟ್ಸ್ ಕಣ್ತಪ್ಪಿಸಿ ಅವಳನ್ನು ಭೇಟಿಯಾಗುವುದು ಅಷ್ಟೇನೂ ಸುಲಭವಾಗಿರುವುದಿಲ್ಲ. ಆದರೂ ತನ್ನ ಪ್ರೀತಿಯನ್ನು ಉಳಿಸಿಕೊಳ್ಳಲು ಅವನು ಆ ರಿಸ್ಕ್ ತೆಗೆದುಕೊಳ್ಳಲೇಬೇಕಾಗಿರುತ್ತದೆ. ಜಾನುಗೆ ಎಷ್ಟು ಸಲ ಕಾಲ್ ಮಾಡಿದರೂ ಅವಳ ಫೋನ್ ಕನೆಕ್ಟ್ ಆಗುವುದಿಲ್ಲ. ಆಗ ವಿಕ್ರಮ್ ಸ್ನೇಹಿತರು ಜಾನುಳ ಫ್ರೆಂಡ್ಸ್ ಮೂಲಕ ಅವಳನ್ನು ಮನೆಯಿಂದಾಚೆ ಬರುವಂತೆ ಮಾಡುತ್ತೇವೆಂದು ಅವನಿಗೆ ಭರವಸೆ ನೀಡುತ್ತಾರೆ. ಜಾನು ಫ್ರೆಂಡ್ಸ್ ಅವಳ ಮನೆಗೆ ಬಂದವರು ಅವಳ ಪೇರೆಂಟ್ಸ್ ಬಳಿ ಅವಳನ್ನು ಆಚೆ ಕರೆದುಕೊಂಡು ಹೋಗುವುದಾಗಿ ಹೇಳಿದಾಗ ಮೊದಲು ಒಪ್ಪದವರು ಆಮೇಲೆ ಯೋಚಿಸಿ, ಜಾನು ಮನೆಯಲ್ಲೇ ಇದ್ದರೆ ಬೇಸರದಿಂದ ಇರುತ್ತಾಳೆ, ಆದ್ದರಿಂದ ಆಚೆ ಫ್ರೆಶ್ ಗಾಳಿಗೆ ಹೋಗಿ ಬಂದರೆ ಅವಳ ಮನಸ್ಸು ತಿಳಿಯಾಗುತ್ತದೆ. ಅದು ಅಲ್ಲದೆ ವಿಕ್ರಮ್ ಊರಿಗೆ ಹೋಗಿರುವುದರಿಂದ ಅವಳನ್ನು ಆಚೆ ಕಳಿಸಲು ಹೆದರಬೇಕಾಗಿಲ್ಲ ಎಂದುಕೊಂಡವರಿಗೆ ಅವನು ಊರಿಗೆ ಬಂದಿರುವ ವಿಷಯ ತಿಳಿದಿರುವುದಿಲ್ಲ. ವಿಕ್ರಮ್ ಫ್ರೆಂಡ್ಸ್ ಜಾನುಳನ್ನು ಅವಳ ಫ್ರೆಂಡ್ಸ್ ಕರೆದುಕೊಂಡು ಬರುತ್ತಾರೆಂದು ತಿಳಿಸಿದಾಗ ಅವನು, ಥ್ಯಾಂಕ್ಸ್ ಕಣೋ, ನನಗೋಸ್ಕರ ಇಷ್ಟೆಲ್ಲ ಮಾಡಿದ್ದಕ್ಕೆ ಎಂದು ಹೇಳಿದಾಗ ಅವರೆಲ್ಲ, ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಥ್ಯಾಂಕ್ಸ್ ಯಾಕೋ, ಫ್ರೆಂಡ್ಸ್ ಆಗಿ ಫ್ರೆಂಡ್ಗೋಸ್ಕರ ಇಷ್ಟು ಮಾಡ್ತಿದ್ರೆ ಹೇಗೋ ಎಂದು ಹೇಳಿದವರು, ಸರಿ ಸರಿ, ಜಾನು ನಿನ್ಗೋಸ್ಕರ ಕಾಯ್ತಿರ್ತಾಳೆ, ನೀನಿನ್ನು ಹೊರಡು ಎಂದು ಅವನನ್ನು ಅಲ್ಲಿಂದ ಕಳುಹಿಸುತ್ತಾರೆ. ಜಾನು ತನ್ನ ಫ್ರೆಂಡ್ಸ್ ಸಹಾಯದಿಂದ ಮನೆಯಿಂದಾಚೆ ಬಂದವಳು ವಿಕ್ರಮ್ಗೋಸ್ಕರ ಕಾಯುತ್ತಿರುತ್ತಾಳೆ. ವಿಕ್ರಮ್ ಬಂದಾಗ ಅವನೆಡೆಗೆ ಖುಷಿಯಿಂದ ಓಡಿ ಬಂದವಳು, ಅವತ್ತಾಗಿದ್ದು ನೋಡಿದ್ರೆ ಇನ್ನೊಂದ್ಸಲ ನಾನು ನಿನ್ನ ನೋಡ್ತೀನೋ ಇಲ್ವೋ ಅಂದ್ಕೊಂಡಿದ್ದೆ ಕಣೋ, ನೋಡಿದ್ಯಾ ನಮ್ಮ ಪ್ರೀತಿ ನಿಜ ಅಂತ ಕೊನೆಗೂ ಪ್ರೂವ್ ಆಗೋಯ್ತು, ನೀನು ನನಗೋಸ್ಕರ ವಾಪಸ್ ಬಂದೆ ಎಂದು ಹೇಳುತ್ತಿರಬೇಕಾದರೆ ಅವಳ ಮಾತುಗಳನ್ನು ಅರ್ಧದಲ್ಲೇ ತಡೆದ ವಿಕ್ರಮ್, ಸಾರಿ ಜಾನು, ನೀನಂದುಕೊಂಡ ಹಾಗೆ ನಾನು ನಿನ್ನ ಪ್ರೀತಿಗೋಸ್ಕರ ಬಂದಿಲ್ಲ, ನಾನು ಬಂದಿರೋದು ನನ್ನ ಮರೆತುಬಿಟ್ಟು ನಿನ್ನ ಜೀವನ ನೀನು ನೋಡ್ಕೋ ಅಂತ ಹೇಳೋಕೆ ಎಂದು ಹೇಳಿದಾಗ ಜಾನುಗೆ ತಾನಂದುಕೊಂಡಿರುವುದಕ್ಕೆ ವಿರುದ್ಧವಾಗಿ ಬಂದ ವಿಕ್ರಮ್ ಮಾತುಗಳು ಅವಳನ್ನು ಪಾತಾಳಕ್ಕೆ ಕುಸಿಯುವಂತೆ ಮಾಡಿದ್ದೆವು. ತನ್ನನ್ನು ತಾನು ಸಂಭಾಳಿಸಿಕೊಂಡವಳು ತಡವರಿಸುತ್ತಾ ಅವನ ಬಳಿ, ಏನು ಹೇಳ್ತಿದೀಯಾ ನೀನು, ನಾನು ನಿನ್ನ ಮರೆತು ಬದುಕೋಕೆ ನನ್ನಿಂದಾಗಲ್ಲ, ಅದು ನಿನಗೂ ಗೊತ್ತು, ಆದರೂ ಈ ಥರ ಅಂತಿದ್ದೀಯಲ್ವಾ ಎಂದು ಕೇಳಿದವಳಿಗೆ ಅವನು, ನನಗೆ ಬೇರೆ ವಿಧಿ ಇಲ್ಲ, ನಾನು ಮುಂದೆ ಎಜುಕೇಷನ್ ಕಂಟಿನ್ಯೂ ಮಾಡಿ IAS ಆಫೀಸರ್ ಆಗಬೇಕು, ಅದು ಅಲ್ಲದೆ ಮನೆಯಲ್ಲಿ ಯಾರೂ ನಮ್ಮ ಮದುವೆಗೆ ಒಪ್ಪಲ್ಲ, ಮನೆಯವರನ್ನ ಎದುರು ಹಾಕ್ಕೊಂಡು ನಾವು ಮದುವೆ ಆಗೋಕೆ ಆಗಲ್ಲ, ಸೊ ನಾವಿಬ್ರು ಬ್ರೇಕಪ್ ಆಗಿಬಿಡೋಣ ಎಂದು ವಿಕ್ರಮ್ ಹೇಳಿದಾಗ ಜಾನು ಅವನ ಕಾಲರ್ ಹಿಡಿದವಳು, ಬ್ರೇಕಪ್ ಅಂತ ಎಷ್ಟು ಸುಲಭವಾಗಿ ಹೇಳಿಬಿಟ್ಟೆ, ಇದೇನಾ ನಿನ್ನ ಪ್ರೀತಿ, ಪ್ರಪಂಚನ ಎದುರಿಸಿ ಪ್ರೀತಿಸಿದವರ ಜೊತೆ ಧೈರ್ಯವಾಗಿ ಬಾಳಿ ತೋರಿಸಬೇಕು ಕಣೋ, ಅದು ನಿಜವಾದ ಪ್ರೀತಿ, ಗಂಡಸಾಗಿ ನೀನೇ ಈ ಥರ ಹೇಡಿಯಂತೆ ಹಾಡಿದ್ರೆ ಹೆಣ್ಣುಡುಗಿ ನನ್ನ ಗತಿ ಏನೋ, ನಿಮ್ಮಂತಹ ಏಡಿಗಳಿಗೆಲ್ಲ ಯಾಕೆ ಬೇಕು ಪ್ರೀತಿ, ಛೀ, ನಿನ್ನಂಥವನನ್ನ ನಾನು ಪ್ರೀತಿಸಿದ್ದು, ಇನ್ಯಾವತ್ತೂ ನಿನ್ನ ಮುಖ ನನಗೆ ತೋರಿಸ್ಬೇಡ, ಬರ್ತೀನಿ, ಸಾರಿ ಹೋಗ್ತೀನಿ ಎಂದು ಹೇಳಿದವಳು ಅಲ್ಲಿಂದ ಹೊರಡಲು ಅನುವಾದಾಗ ಅವನು ಜೋರಾಗಿ, ಜಾನು ನಿಂತ್ಕೋ, ಐ ಆಮ್ ಸಾರಿ ಕಣೆ, ನನ್ನ ಉದ್ದೇಶ ಅದಾಗಿರಲಿಲ್ಲ, ನನಗೂ ನಿನ್ನ ಬಿಟ್ಟು ಬದುಕೋಕೆ ಆಗಲ್ಲ, ಮನೆಯವರ ಮಾತು ಮೀರಿ ನೀನು ನನ್ನ ಜೊತೆ ಬರೋಕೆ
ರೆಡಿ ಇದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋಕೆ ನಾನು ಆ ಥರ ಮಾತಾಡಿದ್ದು. ಯಾಕಂದರೆ ನಾವು ಎಲ್ಲರ ಮಾತು ಮೀರಿ ಮದುವೆ ಆಗೋವಾಗ ಅದನ್ನು ಉಳಿಸ್ಕೋತೀವಿ ಅನ್ನೋ ನಂಬಿಕೆ ನಮ್ಮಲ್ಲಿರಬೇಕು. ಇಲ್ದಿದ್ರೆ ಎಲ್ಲರ ದೃಷ್ಟಿಯಲ್ಲಿ ನಾವು ಆಡ್ಕೊಳ್ಳೋ ವಿಷಯ ಆಗಿರ್ತೀವಿ ಎಂದವನ ಮಾತಿಗೆ ತಿರುಗಿ ಬಂದ ಜಾನು ಹುಸಿ ಮುನಿಸಿನಿಂದ, ಯು ಇಡಿಯಟ್, ಸುಮ್ಮನೆ ನನ್ನ ಹೆದರಿಸಿಬಿಟ್ಟಲ್ಲ. ನನಗೆ ಇಲ್ಲಿ ಜೀವಾನೇ ಹೋದಂಗೆ ಆಗಿತ್ತು. ನಿನಗೆ ನನ್ನ ಪ್ರೀತಿ ಬಗ್ಗೆ ಅಷ್ಟು ನಂಬಿಕೆ ಇರಲಿಲ್ವಾ ಎಂದು ಕೇಳಿದಾಗ ವಿಕ್ರಮ್, ಅದು ಆಗಲ್ಲ ಕಣೆ. ಕೋಪ ಮಾಡ್ಕೋಬೇಡ್ವೆ, ಸಾರಿ ಕೇಳೋದ್ನಲ್ಲ, ಬೇಕಾದ್ರೆ ಇನ್ನೊಂದ್ಸಲ ಸಾರಿ ಕೇಳ್ತೀನಿ ಎಂದು ಹೇಳಿದಾಗ ಅವಳು ಮುಖ ಊದಿಸಿಕೊಂಡೆ, ಸರಿ ನಾನು ಕ್ಷಮಿಸಿದ್ದೀನಿ, ಆದರೆ ಇನ್ನೊಂದ್ಸಲ ಈ ಥರ ಎಲ್ಲ ಮಾತಾಡಿದರೆ ಸರಿಗಿರಲ್ಲ ಎಂದು ಹೇಳಿದಳು. ಮತ್ತೆ ಮಾತು ಮುಂದುವರಿಸಿದ ವಿಕ್ರಮ್ ಗಂಭೀರವಾಗಿ, ನಾನು ನಿನ್ನ ಮದುವೆ ಮಾಡ್ಕೋತೀನಿ, ಆದರೆ ನನಗೆ ಕೆಲಸ ಸಿಗೋವರೆಗೆ ನೀನು ಕಾಯಬೇಕು. ಅಲ್ಲಿಯವರೆಗೂ ನಾನು ಈ ಊರಿಗೆ ಬಂದಿರೋ ವಿಷಯ ನಿನ್ನ ಪೇರೆಂಟ್ಸ್ಗೆ ಗೊತ್ತಾಗದಂತೆ ನೋಡಿಕೋ. ವಿಷಯ ಗೊತ್ತಾದರೆ ನಮ್ಗಳ ಪೇರೆಂಟ್ಸ್ ನಮ್ಮನ್ನು ದೂರ ಮಾಡ್ತಾರೆ ಎಂದು ಹೇಳಿದಾಗ ಅವಳು ಸಮ್ಮತಿಸಿದಳು. ಮಾರನೇ ದಿನ ವಿಕ್ರಮ್ ಇಂಟರ್ವ್ಯೂಗೆ ಹೋದಾಗ ಅಲ್ಲಿ, ಇಷ್ಟೊಂದು ಮಾರ್ಕ್ಸ್ ತೆಗೆದುಕೊಂಡವರು ಹೈಯರ್ ಸ್ಟಡೀಸ್ ಯಾಕೆ ಮಾಡಲಿಲ್ಲ ಎಂದು ಕೇಳಿದಾಗ ಅವನು, ನನಗೇನೋ ಓದಬೇಕು ಅಂತ ಆಸೆ ಇದೆ ಸರ್, ಆದರೆ ಮನೆಯಲ್ಲಿ ಬಡತನ, ಏನು ಮಾಡೋದು, ಅದಕ್ಕೋಸ್ಕರ ಕೆಲಸಕ್ಕೆ ಸೇರ್ಕೊಳ್ಳೋಣ ಅಂತ ಬಂದಿರೋದು ಎಂದು ಸುಳ್ಳು ಹೇಳಿದವನು, ಈ ಜಾಬ್ ಸಿಕ್ಕಿದ್ರೆ ನನಗೆ ತುಂಬ ಉಪಕಾರ ಆಗುತ್ತೆ ಎಂದು ದೈನ್ಯತೆಯಿಂದ ಹೇಳಿದಾಗ ಅವರು, ಯಾಕಷ್ಟೊಂದು ರಿಕ್ವೆಸ್ಟ್ ಮಾಡ್ಕೋತೀರಾ, ನೀವು ತುಂಬಾ ಬ್ರಿಲಿಯಂಟ್, ನಿಮ್ಮಂಥವರಿಗೆ ಕೆಲಸ ಕೊಡದೇ ಇದ್ದರೆ ನಮಗೆ ನಷ್ಟ ಎಂದು ಹೇಳಿದವರು, ನೀವು ಈ ಜಾಬ್ಗೆ ಅಪಾಯಿಂಟ್ ಆಗಿದ್ದೀರಾ, ನಾಳೆನೇ ಜಾಯಿನ್ ಆಗಬಹುದು ಎಂದು ಹೇಳಿದಾಗ ವಿಕ್ರಮ್, ಥ್ಯಾಂಕ್ ಯು ಸರ್ ಎಂದವನು ಮನಸ್ಸಿನಲ್ಲೇ, ಜಾನುಗೆ ಈ ವಿಷಯ ಗೊತ್ತಾದರೆ ತುಂಬಾ ಖುಷಿ ಪಡ್ತಾಳೆ, ಆದಷ್ಟು ಬೇಗ ಎಲ್ಲನೂ ಸರಿ ಮಾಡಿ ನಾನು ಜಾನುನ ಮದುವೆ ಮಾಡ್ಕೋಬೇಕು ಎಂದುಕೊಳ್ಳುತ್ತಾನೆ. ಮನೆಗೆ ಬಂದ ವಿಕ್ರಮ್ ತನ್ನ ಸ್ನೇಹಿತರಲ್ಲಿ ತನಗೆ ಕೆಲಸ ಸಿಕ್ಕಿರುವ ವಿಷಯ ಹೇಳಿದಾಗ ಅವರಿಗೂ ಸಂತೋಷವಾಗುತ್ತದೆ. ಎಲ್ಲವೂ ಸೆಟ್ ಆದ ಮೇಲೆ ಪಾರ್ಟಿ ಕೊಡಿಸಬೇಕೆಂದು ಕೇಳಿದಾಗ ಅವನು, ಸರಿ, ಈಗ ನಾನು ಜಾಬ್ಗೆ ಸೇರಿದ್ದಷ್ಟೇ, ಮೊದಲು ಸ್ಯಾಲ್ರಿ ಬರಲಿ, ಆಮೇಲೆ ಪಾರ್ಟಿ ಕೊಡಿಸ್ತೀನಿ ಎಂದು ಹೇಳಿದಾಗ ಅವರೆಲ್ಲ, ಆಯ್ತು ಮಾರಾಯ, ಆಮೇಲೆ ಕೊಡಿಸುವಂತೆ ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾರೆ. ವಿಕ್ರಮ್ ವಿಷಯ ತಿಳಿಸಲು ಜಾನುಗೆ ಕಾಲ್ ಮಾಡಿದರೆ ಅವಳ ಫೋನ್ ಕನೆಕ್ಟ್ ಆಗುವುದಿಲ್ಲ. ಕೊನೆಗೆ ಅವಳ ಫ್ರೆಂಡ್ಸ್ ಬಳಿ ಕೇಳಿದಾಗ ಅವರು, ನಮಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ, ನಮ್ಮ ಫೋನ್ ಕೂಡ ರಿಸೀವ್ ಮಾಡ್ತಿಲ್ಲ ಅವಳು, ಅದು ಅಲ್ಲದೆ ಅವಳು ಇವತ್ತು ಕಾಲೇಜ್ಗೆ ಸಹ ಬಂದಿಲ್ಲ ಎಂದು ಹೇಳಿದಾಗ ಅವನ ಮನಸ್ಸಿನಲ್ಲಿ ತಳಮಳ ಶುರುವಾಗುತ್ತದೆ. ವಿಕ್ರಮ್ ತನ್ನ ಸ್ನೇಹಿತರಲ್ಲಿ ಜಾನು ಫೋನ್ ರಿಸೀವ್ ಮಾಡಲಿಲ್ಲ ಎಂದು ಹೇಳಿದವನು, ಹೀಗೇನು ಮಾಡೋದು ಎಂದು ಕೇಳಿದಾಗ ಅವರೆಲ್ಲ ಅವಳ ಫ್ರೆಂಡ್ಸ್ ಮುಖಾಂತರ ಅವಳನ್ನು ಇನ್ನೊಂದ್ಸಲ ಮೀಟ್ ಮಾಡೋ ಎಂದು ಹೇಳಿದಾಗ ಅವನು, ಸದ್ಯಕ್ಕೆ ಅದು ಸಾಧ್ಯವಿಲ್ಲ ಕಣೋ, ನಾನು ಊರಿಗೆ ವಾಪಸ್ ಬಂದಿದ್ದೀನಿ ಅಂತ ಜಾನು ಪೇರೆಂಟ್ಸ್ಗೆ ಗೊತ್ತಾದರೆ ಗ್ಯಾರಂಟಿ ಅವರು ನಮ್ಮಿಬ್ಬರನ್ನ ದೂರ ಮಾಡ್ತಾರೆ. ನಾನು ಪ್ರೀತಿಸ್ತಿರೋ ಜಾನು ನನ್ನಿಂದ ದೂರ ಆದರೆ ನಾನು ಬದುಕಿರೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಎಂದು ಹೇಳಿದಾಗ ಅವನ ಫ್ರೆಂಡ್ಸ್, ಸಾಕು ಸುಮ್ಮನಿರೋ, ಇಷ್ಟಕ್ಕೆಲ್ಲ ಏನೇನೋ ಅಂದ್ಕೊಂಡು ಸಾಯೋ ಯೋಚನೆ ಮಾಡ್ತಾರಾ, ಜಾನು ಯಾಕೆ ಫೋನ್ ರಿಸೀವ್ ಮಾಡಲಿಲ್ಲ ಅಂತ ತಿಳ್ಕೊಂಡು ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡಿದ್ರೆ ಆಯಿತು, ನಾವದನ್ನು ಹೇಗೋ ತಿಳ್ಕೊತೀವಿ, ಅಷ್ಟರಲ್ಲಿ ನೀನು ಏನೇನೋ ನಿರ್ಧಾರ ಮಾಡಬೇಡ, ನಾವಿನ್ನು ಬರ್ತೀವಿ ಎಂದು ಹೇಳಿ ಅಲ್ಲಿಂದ ಹೊರಟರು. ಜಾನು ಯಾಕಿವತ್ತು ಕಾಲೇಜ್ಗೆ ಬಂದಿಲ್ಲ ಎಂದು ಜಾನುಳ ಫ್ರೆಂಡ್ಸ್ ಅವಳನ್ನು ಕೇಳಿದಾಗ ಅವಳು ಅಳುತ್ತಾ, ಪೇರೆಂಟ್ಸ್ ನನಗೆ ಮದುವೆ ಫಿಕ್ಸ್ ಮಾಡಿದ್ದಾರೆ ಕಣೆ, ಇವತ್ತು ಎಂಗೇಜ್ಮೆಂಟ್, ನನ್ನಿಷ್ಟ ಇಲ್ದಿದ್ರೂ ಬಲವಂತವಾಗಿ ಎಂಗೇಜ್ಮೆಂಟ್ ಮುಗಿಸೇ ಬಿಟ್ರು, ನಾನು ವಿಕ್ರಮ್ನ ಬಿಟ್ಟು ಯಾರನ್ನೂ ಮದುವೆ ಆಗಲ್ಲ, ಪ್ಲೀಸ್ ಇದೊಂದು ವಿಷಯದಲ್ಲಿ ನನಗೆ ಹೆಲ್ಪ್ ಮಾಡಿ, ವಿಕ್ರಮ್ಗೆ ಹೇಗಾದರೂ ಮಾಡಿ ವಿಷಯ ಮುಟ್ಟಿಸಿ ಎಂದು ಅವರುಗಳ ಬಳಿ ರಿಕ್ವೆಸ್ಟ್ ಮಾಡಿಕೊಂಡಾಗ ಅವರೆಲ್ಲ, ಸರಿ ಕಣೆ, ನೀನು ಸಮಾಧಾನ ಮಾಡ್ಕೋ, ನಾವು ವಿಕ್ರಮ್ಗೆ ಕಾಲ್ ಮಾಡಿ ವಿಷಯ ತಿಳಿಸ್ತೀವಿ, ಅಷ್ಟರಲ್ಲಿ ನೀನು ಏನೇನೋ ನಿರ್ಧಾರ ಮಾಡಬೇಡ ಆಯ್ತಾ ಎಂದು ಹೇಳಿ ಕಾಲ್ ಕಟ್ ಮಾಡಿದರು. ಜಾನು ಫ್ರೆಂಡ್ಸ್ ವಿಕ್ರಮ್ಗೆ ಕಾಲ್ ಮಾಡಿ ಇರುವ ವಿಷಯ ತಿಳಿಸಿದರು. ಆದ ಆಘಾತದಿಂದ ಸುಧಾರಿಸಿಕೊಂಡವನು ಅವರ ಬಳಿ, ಆದಷ್ಟು ಬೇಗ ನಾನು ಎಲ್ಲನೂ ಸರಿ ಮಾಡ್ತೀನಿ, ನೀವು ಅವಳಿಗೆ ಧೈರ್ಯ ಹೇಳಿ, ಅವಳು ಏನಾದರೂ ಅನಾಹುತ ಮಾಡಿಕೊಂಡ್ರೆ ಕಷ್ಟ ಎಂದು ಹೇಳಿದಾಗ
ಅವರು, ಡೋಂಟ್ ವರಿ ವಿಕ್ರಮ್, ನಾವು ಜಾನುಗೆ ಸಮಾಧಾನ ಮಾಡ್ತೀವಿ. ಆದರೆ ನೀನು ಆದಷ್ಟು ಬೇಗ ಅವಳನ್ನು ಮದುವೆ ಆಗೋ, ಆಗ ಎಲ್ಲ ಸರಿ ಹೋಗುತ್ತೆ ಎಂದು ಹೇಳಿ ಕಾಲ್ ಕಟ್ ಮಾಡಿದರು. ಇತ್ತ ವಿಕ್ರಮ್ ಮನೆಯಲ್ಲಿ ಅವನು ಮನೆ ಬಿಟ್ಟು ಹೋದದ್ದಕ್ಕೆ ಅವನ ತಂದೆ ತಾಯಿ ಸಿಟ್ಟಾಗಿರುತ್ತಾರೆ. ವಿಕ್ರಮ್ ತಂದೆ, ಅವನಿಗೆ ನಾವೇನು ಕಮ್ಮಿ ಮಾಡಿದ್ವಿ ಅಂತ ಈ ಥರ ಮಾಡಿದ? ನಾವೇನೋ ಅವನು ತುಂಬ ಓದಿ ದೊಡ್ಡ ಆಫೀಸರ್ ಆಗ್ತಾನೆ ಅಂತ ಎಷ್ಟೊಂದೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ವಿ. ಆದರೆ ಅವನು ಮನೆ ಬಿಟ್ಟು ಓಡೋಗಿ ನಮ್ಮ ಆಸೆ ಕನಸುಗಳನ್ನೆಲ್ಲ ನುಚ್ಚು ನೂರು ಮಾಡಿದ ಎಂದು ಅಸಮಾಧಾನದಿಂದ ಹೇಳಿದಾಗ ವಿಕ್ರಮ್ ತಾಯಿ, ಇರ್ಲಿ ಬಿಡಿ, ಏನು ಮಾಡೋಕ್ಕಾಗುತ್ತೆ, ನಮ್ಮ ಹಣೆ ಬರಹ ಅಂದ್ಕೋಬೇಕಷ್ಟೇ. ನಾವ್ಯಾಕೆ ಅವನಿಗೆ ಅವನು ಪ್ರೀತಿಸಿರೋ ಹುಡುಗಿ ಜೊತೆ ಮದುವೆ ಮಾಡಿಸ್ಬಾರ್ದು? ಆಗ್ಲಾದರೂ ಅವನು ಮನೆಗೆ ವಾಪಸ್ ಬರಬಹುದು ಎಂದು ಹೇಳಿದಾಗ ವಿಕ್ರಮ್ ತಂದೆ, ಸಾಕು ಸುಮ್ಮನಿರ್ತೀಯಾ? ನಮ್ಮ ಇಷ್ಟಕ್ಕೆ ವಿರುದ್ಧವಾಗಿ ಹೋದವನಿಗೆ ಮತ್ತೆ ಮನೆಗೆ ಸೇರಿಸಲ್ಲ ನಾನು. ನೀನು ಮಗ ಅನ್ನೋ ಸೆಂಟಿಮೆಂಟ್ ಬಿಟ್ಟು ಇನ್ಮುಂದೆ ಅವನು ನಮ್ಮ ಪಾಲಿಗೆ ಇಲ್ಲ ಅಂದ್ಕೋ ಎಂದು ಹೇಳಿದಾಗ ವಿಕ್ರಮ್ ತಾಯಿ ಅಳುತ್ತಾ ಅಡುಗೆ ಮನೆಗೆ ಹೋದರು. ವಿಕ್ರಮ್ ತನ್ನ ಆಫೀಸ್ನಲ್ಲಿ ಅಡ್ವಾನ್ಸ್ ಸ್ಯಾಲರಿಗೆ ಅಪ್ಲೈ ಮಾಡಿದವನು ಮೊದಲು ತಾವಿರಲು ಒಂದು ಬಾಡಿಗೆ ಮನೆ ನೋಡಿ ಆಮೇಲೆ ಜಾನೋ ಜೊತೆ ಮದುವೆಗೆ ರಿಜಿಸ್ಟರ್ ಆಫೀಸ್ನಲ್ಲಿ ಹೆಸರು ನೋಂದಾಯಿಸುತ್ತಾನೆ. ತನ್ನ ಸ್ನೇಹಿತರ ಸಹಾಯದಿಂದ ಜಾನುಳನ್ನು ಮನೆಯಿಂದಾಚೆ ಕರೆದುಕೊಂಡು ಬಂದವನು ರಿಜಿಸ್ಟರ್ ಮ್ಯಾರೇಜ್ ಆಗುತ್ತಾನೆ. ವಿಷಯ ತಿಳಿದ ಇಬ್ಬರ ಪೇರೆಂಟ್ಸ್ ಕೂಡ ಅಲ್ಲಿಗೆ ದೌಡಾಯಿಸುತ್ತಾರೆ. ಅಷ್ಟರಲ್ಲಾಗಲೇ ಮದುವೆ ಮುಗಿದು ಹೋಗಿರುತ್ತದೆ. ಇಬ್ಬರ ಪೇರೆಂಟ್ಸ್ ಕೂಡ ಕೋಪ ಮಾಡಿಕೊಂಡು ಅವರುಗಳ ಹಿಂದಿನ ಹಳೆಯ ದ್ವೇಷವನ್ನು ನೆನೆದು ಮನಸ್ಸಿನಲ್ಲಿ ಒಬ್ಬರ ಮೇಲೊಬ್ಬರು ಕತ್ತಿ ಮಸೆಯುತ್ತಿರುತ್ತಾರೆ. ಹೊಸದಾಗಿ ಮದುವೆಯಾದ ವಿಕ್ರಮ್ ಜಾನು ಅವರನ್ನು ಕ್ಯಾರೆ ಎನ್ನದೆ ಅಲ್ಲಿಂದ ಹೊರಟು ಹೋಗುತ್ತಾರೆ. ವಿಕ್ರಮ್ ಜಾನು, ನಾವಿನ್ನು ಬರ್ತೀವಿ, ನಿಮ್ಮ ಮನೆಯವರು ಬಂದಿದ್ದಾರೆ, ಅವರಿಗೆ ನಿಮ್ಮ ಮೇಲೆ ತುಂಬಾನೇ ಕೋಪ ಇದೆ, ಯಾವುದಕ್ಕೂ ನೀವು ಹುಷಾರಾಗಿರಿ ಎಂದು ಹೇಳಿ ಇಬ್ಬರ ಫ್ರೆಂಡ್ಸ್ ಕೂಡ ಅಲ್ಲಿಂದ ಹೊರಡುತ್ತಾರೆ. ವಿಕ್ರಮ್, ನನಗೆ ಯಾಕೋ ಭಯ ಆಗ್ತಿದೆ, ನಮ್ಮ ಪೇರೆಂಟ್ಸ್ ಕೋಪದಲ್ಲಿ ಏನು ಮಾಡ್ತಾರೋ ಏನೋ ಎಂದು ಆತಂಕದಿಂದ ಹೇಳಿದ ಜಾನು ಮಾತಿಗೆ ವಿಕ್ರಮ್, ಆ ಥರ ಎಲ್ಲ ಏನೂ ಆಗಲ್ಲ, ಈಗ ನಮ್ಮಿಬ್ಬರಿಗೆ ಮದುವೆ ಆಗಿದೆ, ಅವರೆಲ್ಲ ತಿಪ್ಪರ್ಲಾಗ ಹಾಕಿದ್ರು ನಮ್ಮನ್ನು ದೂರ ಮಾಡೋಕ್ಕೆ ಆಗಲ್ಲ. ನೀನು ಹೀಗೆ ಹೆದರ್ಕೊಂಡು ಬದುಕೋದು ತುಂಬ ಕಷ್ಟ. ನೀನು ಧೈರ್ಯವಾಗಿದ್ದರೆ ನಾನು ಎಲ್ಲ ಎದುರಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗೂ ಬರುತ್ತೆ ಎಂದು ಹೇಳಿ ಅವಳಿಗೆ ಸಮಾಧಾನ ಮಾಡುತ್ತಾನೆ. ಆದರೆ ಅವಳಿಗೆ ಮಾತ್ರ ಮನಸ್ಸಿನಲ್ಲಿ ಅವ್ಯಕ್ತ ಭಾವ ಕಾಡುತ್ತಿರುತ್ತದೆ. ವಿಕ್ರಮ್ ತಂದೆ, ನಾವು ನಮ್ಮ ಊರಿಂದ ಇಲ್ಲಿಗೆ ಬಂದದ್ದು ವೇಸ್ಟ್ ಆಯ್ತಲ್ವಾ? ನಾವು ಬರೋವಷ್ಟರಲ್ಲಾಗಲೇ ವಿಕ್ರಮ್ ಮದುವೆ ಮುಗಿದು ಹೋಗಿತ್ತು ಎಂದು ಹೇಳಿದಾಗ ವಿಕ್ರಮ್ ತಾಯಿ, ಇರ್ಲಿ ಬಿಡಿ, ಅವರ ಹಣೆ ಬರಹ ಏನು ಮಾಡೋಕ್ಕಾಗುತ್ತೆ, ನಾವು ಮಗ ಸೊಸೆನ ಊರಿಗೆ ಕರ್ಕೊಂಡು ಹೋಗೋಣ ಎಂದು ಹೇಳಿದಾಗ ಸಿಟ್ಟಾದ ವಿಕ್ರಮ್ ತಂದೆ, ಏನು ಹೇಳ್ತಿದೀಯಾ? ನಮ್ಮ ಕನಸನ್ನ ನುಚ್ಚು ನೂರು ಮಾಡಿ ಅವನಿಷ್ಟದ ಪ್ರಕಾರ ಮದುವೆ ಮಾಡಿಕೊಂಡು ನಮ್ಮ ಮರ್ಯಾದೆ ತೆಗೆದವನನ್ನ ಊರಿಗೆ ಬೇರೆ ಕರ್ಕೊಂಡು ಹೋಗ್ಬೇಕಾ? ಖಂಡಿತ ಸಾಧ್ಯವಿಲ್ಲ. ಇನ್ಮೇಲೆ ನಮ್ಮ ಪಾಲಿಗೆ ಅವನಿಲ್ಲ. ನೀನು ಮಗ ಅನ್ನೋ ಮಮಕಾರ ಮರ್ತು ಬಿಡು. ನಾವು ನಾಳೆಯೇ ಊರಿಗೆ ಹೋಗೋಣ ಎಂದು ಹೇಳಿದವರು ಅಲ್ಲಿಂದ ಎದ್ದು ಹೋದರು. ಒಬ್ಳೆ ಮಗಳು ಅಂತ ಎಷ್ಟೊಂದು ಚೆನ್ನಾಗಿ ಸಾಕಿದ್ವಿ, ಈಗ ಎಂಥ ಕೆಲಸ ಮಾಡಿದ್ಲು ನೋಡಿದ್ಯಾ? ನಾವು ಬೇರೆ ಗಂಡಿನ ಜೊತೆ ಮದುವೆ ಫಿಕ್ಸ್ ಮಾಡಿದ್ರು ಮನೆ ಬಿಟ್ಟು ಓಡೋಗಿ ವಿಕ್ರಮ್ನೇ ಮದುವೆ ಆದ್ಲು. ಇಂತಹ ಮಕ್ಕಳಿರೋದಕ್ಕಿಂತ ಮಕ್ಕಳಿಲ್ಲದಿರೋದೇ ಎಷ್ಟೋ ಮೇಲು ಎಂದು ಜಾನೋಳ ತಂದೆ ಹೇಳಿದಾಗ ಜಾನೋಳ ತಾಯಿ, ಛೇ ಬಿಡ್ತು ಅನ್ನಿ, ಯಾಕೆ ಈ ಥರ ಮಾತಾಡ್ತೀರಾ? ಅವಳು ನಮ್ಮ ಮಗಳು. ಎತ್ತ ಮಗಳ ಬಗ್ಗೆ ಈ ಥರ ಮಾತಾಡೋಕೆ ನಿಮ್ಮ ಮನಸ್ಸಾದರೂ ಹೇಗೆ ಬರುತ್ತೆ ಎಂದು ಬೇಸರದಿಂದ ಹೇಳಿದಾಗ ಜಾನು ತಂದೆ ಸಿಟ್ಟಿನಿಂದ, ಮಗಳಂತೆ ಮಗಳು, ನಮ್ಮ ಮಾತನ್ನು ಧಿಕ್ಕರಿಸಿ ಅವಳು ಇಷ್ಟಪಟ್ಟವನನ್ನು ಕಟ್ಕೊಂಡವಳು ಇನ್ಮುಂದೆ ನನ್ನ ಪಾಲಿಗೆ ಸತ್ತಂತೆ ಎಂದು ಹೇಳಿ ಅಲ್ಲಿಂದ ಹೊರಟರು. ಮಾರನೇ ದಿನ ಬೆಳಗ್ಗೆ ಆಫೀಸ್ಗೆ ಹೊರಟ ವಿಕ್ರಮ್ ಜಾನೋಳ ಬಳಿ, ಆಫೀಸ್ಗೆ ಹೋಗಿ ಬರ್ತೀನಿ, ಮನೆ ಕಡೆ ಹುಷಾರು ಎಂದು ಹೇಳಿ ಹೊರಟ. ಅವನು ಹೋದ ಸ್ವಲ್ಪ ಹೊತ್ತಿನಲ್ಲಿ ಡೋರ್ ಬೆಲ್ ಆಯಿತು. ಯಾರಿರಬಹುದು ಎಂದು ಮನಸ್ಸಿನಲ್ಲೇ ಅಂದುಕೊಂಡ ಜಾನು ಬಾಗಿಲು ತೆಗೆದಾಗ ಅಲ್ಲೇ ವಿಕ್ರಮ್ ಪೇರೆಂಟ್ಸ್ ನಿಂತಿದ್ದರು. ಮನೆಯೊಳಗೆ ಬನ್ನಿ ಎಂದು ಅವಳು ಆಹ್ವಾನಿಸಿದಾಗ ನಿರಾಕರಿಸಿದವರು, ನಾವಿಲ್ಲಿ ನಿನ್ನ ಜೊತೆ ಹರಟೆ ಹೊಡೆದು ನಿನ್ನ ಆತಿಥ್ಯ ಸ್ವೀಕರಿಸೋಕೆ ಬಂದಿಲ್ಲ, ನಾವು ಬಂದಿರೋದು ನೀನು ನನ್ನ ಮಗನಿಗೆ ಡಿವರ್ಸ್ ಕೊಟ್ಟು ಅವನ ಜೀವನದಿಂದ ಶಾಶ್ವತವಾಗಿ ತೊಲಗು ಅಂತ ಹೇಳೋಕೆ ಎಂದು ಹೇಳಿದಾಗ ಜಾನು ಪಾತಾಳಕ್ಕೆ ಇಳಿದು ಹೋದಳು.
ಇಲ್ಲ, ಇದು ಸಾಧ್ಯವಿಲ್ಲ. ವಿಕ್ರಮ್ ನಾನು ಪ್ರೀತಿಸಿ ಮದುವೆ ಆಗಿದ್ದು. ನೀವು ಬಿಟ್ಟು ಹೋಗು ಅಂದ ಕ್ಷಣ ಅವನಿಂದ ದೂರ ಆಗೋಕೆ ನಮ್ದೇನೋ ನಾಟಕದ ಪ್ರೀತಿ ಅಲ್ಲ. ನೀವು ಏನೇ ಮಾಡಿದ್ರೂ ನಾವಿಬ್ಬರು ದೂರ ಆಗಲ್ಲ ಎಂದು ಕಡಾಖಂಡಿತವಾಗಿ ಹೇಳಿದಾಗ ವಿಕ್ರಮ್ ತಂದೆ, ನೋಡು, ನಾನು ತಾಳ್ಮೆಯಿಂದ ಹೇಳ್ತಿದ್ದೀನಿ. ನೀನವನಿಗೆ ಡಿವೋರ್ಸ್ ಕೊಟ್ರೆ ನಿನಗೆ ಜೀವನಾಂಶ ಏನು ಬೇಕು, ಎಷ್ಟು ಬೇಕು ಕೇಳು, ನಾವು ಕೊಡ್ತೀವಿ. ನೀನು ನಮ್ಮ ಮಗನ ಜೀವನದಿಂದ ಶಾಶ್ವತವಾಗಿ ತೊಲಗಬೇಕು. ಇಲ್ಲ ಅಂದರೆ ನಾನು ಕೆಟ್ಟವನಾಗಬೇಕಾಗುತ್ತೆ ಎಂದು ವಾರ್ನಿಂಗ್ ಕೊಟ್ಟಾಗ ವಿಕ್ರಮ್ ತಾಯಿ, ಪ್ಲೀಸ್ ರೀ, ಅಷ್ಟೊಂದು ಕಟುಕರಾಗಬೇಡಿ. ಎಷ್ಟಾದರೂ ಇವಳು ನಿಮ್ಮ ತಂಗಿ ಮಗಳು ಅನ್ನೋದನ್ನು ಮರೆಯಬೇಡಿ ಎಂದು ಹೇಳಿದಾಗ ಅಲ್ಲೇ ನಿಂತಿದ್ದ ಜಾನುಗೆ ಅವರಿಬ್ಬರು ಏನು ಮಾತನಾಡುತ್ತಿದ್ದಾರೆ ತಿಳಿಯದೆ ಅಯೋಮಯವಾಗಿ ನಿಂತಿದ್ದಳು. ಆಗ ವಿಕ್ರಮ್ ತಂದೆ, ಸಾಕು ಸುಮ್ಮನಿರ್ತೀಯಾ? ಅವತ್ತು ನನ್ನ ಮರ್ಯಾದೆ ತೆಗೆದು ಮದುವೆ ಮನೆಯಿಂದ ಓಡೋಗಿ ನಮ್ಮ ಮನೆಯವರನ್ನ ತಲೆ ತಗ್ಗಿಸೋ ಥರ ಮಾಡಿದವಳ ಬಗ್ಗೆ ಯಾಕೆ ಇಷ್ಟು ವರ್ಷದ ಮೇಲೆ ನೆನಪಿಸ್ತೀಯಾ ಎಂದು ಗದರಿದಾಗ ವಿಕ್ರಮ್ ತಾಯಿ, ನಾನು ನಿಮಗೆ ನೆನಪಿಸೋದು ಏನಿದೆ? ಇದೆಲ್ಲ ವಿಧಿಯಾಟ. ನಾವು ಯಾರನ್ನ ಜೀವನ ಪರ್ಯಂತ ನೋಡಬಾರ್ದು ಅಂತ ಅಂದ್ಕೊಂಡಿದ್ರೋ ಅವರ ಮಗಳನ್ನೇ ನಮ್ಮ ಮಗ ಮದುವೆ ಆಗಿದ್ದಾನೆ. ಇನ್ಮೇಲೆ ಆದರೂ ನಾವು ದ್ವೇಷ ಮರೆತು ಎರಡೂ ಮನೆಯವರು ಒಂದಾಗೋಣ ಎಂದು ಹೇಳಿದಾಗ, ಇಲ್ಲ, ಅದು ಸಾಧ್ಯನೇ ಇಲ್ಲ. ನೀನು ಮನೆ ಮರ್ಯಾದೆ ತೆಗೆದವರನ್ನ ಕ್ಷಮಿಸಬಹುದು, ಆದರೆ ನಾನು ಈ ಜನ್ಮದಲ್ಲಿ ಕ್ಷಮಿಸಲ್ಲ ಎಂದವರು ಜಾನು ಕಡೆ ಕೈ ತೋರಿಸಿ, ಇವಳಮ್ಮ ನಮ್ಮ ಮೇಲೆ ಸೇಡು ತೀರಿಸಿಕೊಳ್ಳೋಕೆ ಬೇಕಂತಲೇ ಇವಳನ್ನ ನಮ್ಮ ಮಗನ ಹಿಂದೆ ಬೀಳೋ ಹಾಗೆ ಮಾಡಿದ್ದಾಳೆ ಅನ್ಸುತ್ತೆ ಎಂದು ಹೇಳಿದಾಗ ಜಾನು, ನನ್ನ ಮೇಲೆ ನಿಮಗೆ ಸಿಟ್ಟಿದೆ ಅಂತ ನನಗೆ ಗೊತ್ತು. ಅದಕ್ಕೆ ನನಗೆ ಬೈತೀರಿ, ಅದು ಓಕೆ. ಆದರೆ ನೀವ್ಯಾಕೆ ನನ್ನ ಮಮ್ಮಿಗೆ ಅನ್ನೋದು? ಇಷ್ಟಕ್ಕೂ ನಿಮಗೂ ನನ್ನ ಪೇರೆಂಟ್ಸ್ಗೂ ಏನು ಸಂಬಂಧ ಎಂದು ಕೇಳಿದಾಗ ವಿಕ್ರಮ್ ತಂದೆ ವಿಕ್ರಮ್ ತಾಯಿ ಕಡೆ ತಿರುಗಿ, ನೋಡಿ, ಇವಳು ಹಳೆಯದ್ದನ್ನೆಲ್ಲ ಕೆದಕ್ತಾ ಇದ್ದಾಳೆ. ಇವಳು ಹೆತ್ತವರಿಗೂ ನಮಗೂ ಇರೋ ಸಂಬಂಧದ ಬಗ್ಗೆ ಇವಳಿಗೆ ಎಲ್ಲ ಹೇಳ ಎಂದು ಹೇಳಿದವರು ತಮ್ಮ ಗತಜೀವನದ ಮೆಲುಕು ಹಾಕಿದರು. ಅಂದು ಆ ಊರಿನ ಮುಖಂಡರ ಮನೆ ಮದುವೆ. ಮನೆ ಮುಂದೆ ಚಪ್ಪರ ಹಾಕಿತ್ತು. ಎಲ್ಲ ಕಡೆ ಸಂಭ್ರಮದ ವಾತಾವರಣ ಮನೆ ಮಾಡಿತ್ತು. ಇನ್ನೇನು ಮದುವೆ ಶಾಸ್ತ್ರಗಳೆಲ್ಲ ಶುರುವಾಗಬೇಕು. ಅಷ್ಟರಲ್ಲಿ ಮದುಮಗಳು ಕಾಣಿಸ್ತಿಲ್ಲ ಎಂಬ ಸುದ್ದಿ ಮನೆಯೆಲ್ಲ ಹರಡುತ್ತದೆ. ಮದುಮಗಳ ಅಣ್ಣ ವಿಶ್ವನಾಥ ಹಾಗೂ ಸರಳ ಅವರು ಎಲ್ಲ ಕಡೆ ಹುಡುಕುತ್ತಾರೆ. ಆದರೂ ಅವರ ತಂಗಿ ಚಂದ್ರಿಕಾಳ ಸುಳಿವು ಸಿಗುವುದಿಲ್ಲ. ಸಿಟ್ಟಿನಲ್ಲಿ ಅವರು, ನಾವು ಎಷ್ಟು ಬೇಡ ಅಂತ ಹೇಳಿದ್ರು ಅವಳು ಪ್ರೀತಿಸಿರೋ ವರುಣ್ ಜೊತೆ ಓಡೋದ್ಲಾ? ಇರ್ಲಿ, ಅವರು ಎಲ್ಲೇ ಹೋದ್ರೂ ಹುಡುಗಿ ಇಬ್ಬರನ್ನು ಮುಗಿಸ್ತೀನಿ ಎಂದು ಬಂದೂಕು ಹಿಡಿದು ಹೊರಡುತ್ತಾರೆ. ಸರಳ ಅವರು ಅವರ ಗಂಡನ ಬಳಿ, ಬೇಡ ರೀ, ಈಗ ಆದದ್ದು ಆಗೋಗಿದೆ. ಈಗ ನಮಗಿರೋದು ಒಂದೇ ದಾರಿ. ನಿಮ್ಮ ತಂಗಿ ಅವಳು ಪ್ರೀತಿಸಿರೋರನ್ನೇ ಮದುವೆ ಆಗಲಿ, ನಾವು ಆ ಮದುವೆನ ಒಪ್ಕೊಳ್ಳೋಣ ಎಂದು ಹೇಳಿದಾಗ ಅವರು, ಇಲ್ಲ, ಅದು ಸಾಧ್ಯನೇ ಇಲ್ಲ. ನಮ್ಮ ಮನೆ ಮರ್ಯಾದೆ ತೆಗೆದವಳನ್ನ ನಾನು ಯಾವತ್ತೂ ಒಪ್ಕೊಳ್ಳಲ್ಲ. ಇನ್ಮುಂದೆ ಅವಳು ನನ್ನ ಪಾಲಿಗೆ ಸತ್ತಂತೆ ಎಂದವರು ತಲೆ ಮೇಲೆ ನೀರು ಸುರಿದುಕೊಂಡರು. ಮನೆ ಮುಂದೆ ಇದ್ದ ಕಾರು ಅದರ ನಂಬರ್ ನೋಡಿ ವಿಕ್ರಮ್ಗೆ ಅತೀವ ಸಂತೋಷವಾಯಿತು. ಕೂಡಲೇ ಒಳಗೆ ಬಂದವನೇ, ಅಪ್ಪ, ಅಮ್ಮ, ಯಾವಾಗ ಬಂದ್ರಿ? ನನಗೆ ಗೊತ್ತಿತ್ತು ನೀವು ಇವತ್ತಲ್ಲ ನಾಳೆ ಬಂದೇ ಬರ್ತೀರಾ ಅಂತ ಎಂದವನು. ಜಾನು, ಏನಾದರೂ ಸ್ವೀಟ್ ಮಾಡು ಎಂದು ಹೇಳಿದಾಗ ಅವನಿಗೆ ಜಾನು ಕಾಣಿಸಲಿಲ್ಲ. ಅವಳನ್ನು ಮನೆ ಹಿಡಿ ಹುಡುಕಿದವನು ತನ್ನ ತಂದೆ ತಾಯಿ ಬಳಿ ವಿಚಾರಿಸಿದಾಗ ಅವರು ಅವಳನ್ನ ಅವಳ ಪೇರೆಂಟ್ಸ್ ಕರ್ಕೊಂಡು ಹೋದ್ರು ಎಂದು ಹೇಳಿದಾಗ ವಿಕ್ರಮ್ಗೆ ಆಘಾತವಾಯಿತು. ಕುಸಿದು ಬಿದ್ದವನು ಸ್ವಲ್ಪ ಹೊತ್ತಿನಲ್ಲಿ ಸುಧಾರಿಸಿಕೊಂಡು, ಏನು ಹೇಳ್ತಿದ್ದೀರಾ ನೀವು? ಅವಳು ನನ್ನ ಹೆಂಡತಿ. ನನ್ನ ಪರ್ಮಿಷನ್ ಇಲ್ಲದೆ ಮನೆ ಬಿಟ್ಟು ಹೋಗೋಕೆ ಹೇಗೆ ಸಾಧ್ಯ? ಅವಳು ಮನೆ ಬಿಟ್ಟು ಹೋದಾಗ ನೀವೇನು ಮಾಡ್ತಿದ್ರಿ? ತಡೆಯೋದು ತಾನೇ ಎಂದು ಹೇಳಿದಾಗ ವಿಕ್ರಮ್ ತಂದೆ, ನಾವ್ಯಾಕೋ ತಡಿಬೇಕು? ಇಷ್ಟಕ್ಕೂ ಅವಳ ಪೇರೆಂಟ್ಸ್ ಜೊತೆ ಅವಳನ್ನ ಕಳಿಸಿಕೊಟ್ಟದ್ದೇ ನಾನು ಎಂದವರು. ಸರಿ, ಈಗ ಆ ಮಾತೆಲ್ಲ ಬೇಡ, ನಾವು ಊರಿಗೆ ಹೋಗೋಣ. ನಿನ್ನ ಲಗೇಜ್ ಪ್ಯಾಕ್ ಮಾಡಿಕೊಂಡು ಬಾ ಎಂದು ಹೇಳಿದಾಗ ವಿಕ್ರಮ್, ಇಲ್ಲ, ಅದು ಯಾವತ್ತೂ ಸಾಧ್ಯ ಇಲ್ಲ. ನಾನು ನನ್ನ ಜಾನುನ ಬಿಟ್ಟು ಎಲ್ಲಿಗೂ ಬರಲ್ಲ ಎಂದು ಕಡಾಖಂಡಿತವಾಗಿ ಹೇಳುತ್ತಾನೆ. ಅವನ ಮಾತಿಗೆ ಸಿಟ್ಟಾದ ಅವನ ತಂದೆ, ಬರಲ್ಲ ಅಂದರೆ ನಾನು ಬಿಡಲ್ಲ. ನೀನು ಪ್ರೀತಿಸಿರೋ ಜಾನು ಜೀವಂತವಾಗಿ ಇರಬೇಕು ಅಂದರೆ ನಮ್ಮ ಜೊತೆ ಬಾ. ನಾನು ಫ್ಯಾಮಿಲಿ ಪ್ರೆಸ್ಟೀಜ್ಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅನ್ನೋದು
ನಿನಗೂ ಚೆನ್ನಾಗಿ ಗೊತ್ತು, ಸುಮ್ಮನೆ ಹಠ ಮಾಡಬೇಡ ಎಂದು ಹೇಳಿದಾಗ ವಿಕ್ರಮ್ಗೆ ತನ್ನ ತಂದೆಯ ರಾಕ್ಷಸ ಮುಖದ ದರ್ಶನವಾಗಿತ್ತು. ಆದರೂ ಅವನು ಹೆದರಲಿಲ್ಲ. ತನ್ನ ತಂದೆಗೆ ಎದುರು ನಿಂತ. ನಿಮ್ಮಂತಹ ಮನುಷ್ಯತ್ವ ಇಲ್ಲದೆ ಇರೋರನ್ನ ಅಪ್ಪ ಅಂತ ಕರೆಯೋಕೆ ನನಗೆ ಅಸಹ್ಯ ಆಗುತ್ತೆ. ನೀವು ಏನೇ ಹೇಳಿದ್ರೋ ಎಷ್ಟೇ ಹೆದರಿಸಿದ್ರೂ ನಾನಂತೂ ನಿಮ್ಮ ಜೊತೆ ಬರಲ್ಲ ಎಂದು ದೃಢವಾಗಿ ಹೇಳಿದವನು, ಇನ್ನೊಂದು ವಿಷಯ, ನಿಮ್ಮಿಂದ ನನ್ನ ಜಾನುಗೆ ಏನಾದರೂ ತೊಂದರೆ ಆದ್ರೆ ನೀವು ನನ್ನ ತಂದೆ ಅನ್ನೋದನ್ನ ಮರಿಬೇಕಾಗುತ್ತೆ ಎಂದು ಎಚ್ಚರಿಕೆ ಕೊಟ್ಟ. ವಿಕ್ರಮ್ ತಂದೆ ತನ್ನ ಮಗನ ಮಾತಿಗೆ ಸಿಟ್ಟಾಗಿ ತನ್ನ ಹೆಂಡತಿಯನ್ನು ಒತ್ತಾಯದಿಂದ ಕರೆದುಕೊಂಡು ಹೋದರು. ವಿಕ್ರಮ್ ತಂದೆ ಅವನ ಮೇಲೆ ಕೋಪ ಮಾಡಿಕೊಂಡಾಗ ಅವನಿಗೆ ಅದರಿಂದ ಬೇಸರವೇನೂ ಆಗಲಿಲ್ಲ. ಯಾರು ಪರವಾಗಿದ್ದರೋ ವಿರೋಧವಾಗಿ ಇದ್ದರೋ ತಾನು ತನ್ನ ಜೀವನ ನಡೆಸಬೇಕೆಂದುಕೊಂಡನು. ಅದಕ್ಕಾಗಿ ಒಂದು ದೃಢ ನಿರ್ಧಾರ ಮಾಡಿದವನು ಜಾನುಳ ಮನೆ ಕಡೆ ಹೊರಟ. ನೀನು ಯಾಕೆ ಬಂದೆ ಇಲ್ಲಿಗೆ? ನಿನ್ನ ಅಪ್ಪ ಅಮ್ಮ ಮಾಡಿರೋ ಅವಮಾನ ಸಾಲ್ದು ಅಂತ ನೀನು ಕೂಡ ನಮಗೆ ತೊಂದರೆ ಕೊಡೋಕೆ ಬಂದ್ಯಾ ಎಂದು ಜಾನುಳ ತಂದೆ ಹೇಳಿದಾಗ, ವಿಕ್ರಮ್, ನನ್ನ ಅಪ್ಪ ಅಮ್ಮನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಆದರೆ ಪ್ಲೀಸ್ ನನ್ನ ಜಾನುನ ನನ್ನಿಂದ ದೂರ ಮಾಡಬೇಡಿ. ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ, ಅವಳಿಗೆ ನನ್ನ ಪೇರೆಂಟ್ಸ್ನಿಂದ ಏನೂ ತೊಂದರೆ ಆಗ್ತಿರೋ ರೀತಿ ನಾನು ನೋಡ್ಕೊಳ್ತೀನಿ. ಅವಳನ್ನು ಕಳುಹಿಸಿ. ಅದು ಸರಿ, ಎಲ್ಲವಳು ಎಂದು ಆ ಕಡೆ ಈ ಕಡೆ ನೋಡಿದ. ಇಷ್ಟೆಲ್ಲ ಆದ ಮೇಲೆ ಅವಳನ್ನು ನಿನ್ನ ಜೊತೆ ಯಾಕೋ ಕಳಿಸ್ಬೇಕು ನಾವು? ಯಾವುದೇ ಪೇರೆಂಟ್ಸ್ ಆಗಲಿ ತಮ್ಮ ಮಕ್ಕಳಿಗೆ ಅಪಾಯ ಅಂತ ಆದಾಗ ಅಲ್ಲಿಗೆ ಅವರನ್ನು ಯಾವತ್ತಿಗೂ ಹೋಗೋಕೆ ಬಿಡಲ್ಲ. ನಮಗಿರೋದು ಒಬ್ಳೆ ಮಗಳು, ಅವಳಿಗೇನಾದರೂ ಆದರೆ ನಾವೂ ಬದುಕಿರಲ್ಲ ಎಂದು ಜಾನುಳ ತಂದೆ ಹೇಳಿದಾಗ, ಇಲ್ಲ, ಆ ಥರ ಎಲ್ಲ ಏನೂ ಆಗಲ್ಲ, ಟ್ರಸ್ಟ್ ಮೀ. ನಾನು ಅದೆಂತಹದ್ದೇ ಸಂದರ್ಭ ಬಂದರೂ ಜಾನುನ ಕಾಪಾಡ್ಕೋತೀನಿ. ಪ್ಲೀಸ್ ಅವಳನ್ನು ನನ್ನ ಜೊತೆ ಕಳಿಸಿ ಎಂದು ವಿಕ್ರಮ್ ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡರೂ ಅವರು ಕಳುಹಿಸುವುದಿಲ್ಲ. ರೂಮಿನಲ್ಲಿ ಅಳುತ್ತಾ ಕುಳಿತಿದ್ದ ಜಾನು ಹಾಲ್ನಲ್ಲಿ ಏನೋ ಗಲಾಟೆ ಕೇಳಿಸುತ್ತಿದೆ ಎಂದು ಆಚೆ ಬಂದವಳು ಅಲ್ಲಿ ನಿಂತಿದ್ದ ವಿಕ್ರಮ್ನನ್ನು ನೋಡಿ ಅವನೆಡೆಗೆ ಓಡೋಡಿ ಬಂದವಳು, ಕೊನೆಗೂ ಬಂದ್ಯಲ್ವಾ? ನನಗೆ ಇವರೆಲ್ಲ ನಮ್ಮಿಬ್ಬರನ್ನ ಎಲ್ಲಿ ದೂರ ಮಾಡ್ತಾರೋ ಅಂತ ಭಯ ಆಗಿತ್ತು. ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗು ಪ್ಲೀಸ್ ಎಂದು ಹೇಳುತ್ತಾಳೆ. ಅವಳ ಮಾತಿಗೆ ಕೋಪಗೊಂಡ ಅವಳ ಪೇರೆಂಟ್ಸ್, ಜಾನು, ಇವನ ಪೇರೆಂಟ್ಸ್ ಅಷ್ಟೊಂದೆಲ್ಲ ಅವಮಾನ ಮಾಡಿದ್ದಾರೆ, ಆದರೂ ನೀನು ಇವನ ಜೊತೆ ಹೋಗ್ತೀಯಾ ಎಂದು ಗದರುತ್ತಾರೆ. ಆಗ ಅವಳು, ಇಲ್ಲ, ನನಗೀಗ ಮದುವೆ ಆಗಿದೆ, ನಾನು ನನ್ನ ಗಂಡನ ಜೊತೆ ಇರಬೇಕು ಎಂದು ಹೇಳಿದಾಗ ಅವಳ ತಂದೆ, ಆ ಮದುವೆನ ಯಾರೂ ಒಪ್ಕೊಂಡಿಲ್ಲ. ನೀನು ಇದಕ್ಕೂ ಮೀರಿ ಹಠ ಮಾಡಿದ್ರೆ ನಾವು ಈ ಜನ್ಮದಲ್ಲಿ ನಿನ್ನ ಜೊತೆ ಮಾತಾಡಲ್ಲ, ನೀನು ನಮ್ಮ ಪಾಲಿಗೆ ಸತ್ತಂತೆ ಎಂದು ಹೇಳಿದಾಗ ಜಾನು ಕುಸಿದು ಬಿದ್ದಳು. ಆಗ ವಿಕ್ರಮ್, ನೀವೆಲ್ಲ ಈ ಥರ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ನಾವು ದೂರ ಆಗ್ತೀವಿ ಅಂತ ಖಂಡಿತ ಅಂದ್ಕೋಬೇಡಿ. ನೀವಾಗಲಿ ನಮ್ಮ ಪೇರೆಂಟ್ಸ್ ಆಗಲಿ ಏನೂ ಮಾಡಲು ಆಗಲ್ಲ ಎಂದು ಹೇಳಿದವನು ಜಾನುಳನ್ನು ಕರೆದುಕೊಂಡು ಮನೆಯಿಂದಾಚೆ ನಡೆದ. ಅದನ್ನು ಕಂಡ ಅವಳ ಪೇರೆಂಟ್ಸ್ ಸಿಟ್ಟಾದವರು, ವಿಕ್ರಮ್, ನಮ್ಮ ಮಗಳನ್ನು ಬಿಟ್ಟು ಹೋಗು, ಸುಮ್ಮನೆ ಅವಳ ಜೀವಕ್ಕೆ ಅಪಾಯ ಆಗೋ ಥರ ಮಾಡಬೇಡ. ನಮಗೆ ಚೆನ್ನಾಗಿ ಗೊತ್ತು ನಿನ್ನ ಪೇರೆಂಟ್ಸ್ಗೆ ನಮ್ಮ ಮೇಲೆ ಸಿಟ್ಟಿದೆ ಅಂತ. ನಿನಗೆ ಹಳೆಯ ವಿಷಯಗಳು ಯಾವುದೂ ಗೊತ್ತಿಲ್ಲ. ನಿನ್ನ ಪೇರೆಂಟ್ಸ್ ಕೆಲವು ವರ್ಷಗಳ ಹಿಂದೆ ಕೂಡ ನಮಗೆ ಅವಮಾನ ಮಾಡಿದ್ರು ಎಂದವರು ತಮ್ಮ ಹೆಂಡತಿಯ ಕಡೆ ತಿರುಗಿ, ಇವಳು ನಿನ್ನಪ್ಪನಿಗೆ ಒಡ ಹುಟ್ಟಿದ ತಂಗಿ ಆದರೂ ಕೇವಲ ನನ್ನ ಪ್ರೀತಿಸಿ ಮದುವೆ ಆದದ್ದಕ್ಕೆ ಇಷ್ಟು ವರ್ಷ ಸ್ವಂತ ತಂಗಿಯ ಮೇಲೆ ದ್ವೇಷ ಸಾಧಿಸಿದ ರಾಕ್ಷಸ ನಿನ್ನಪ್ಪ. ಅಂಥವನ ಮನೆಯಲ್ಲಿ ನಮ್ಮ ಮಗಳು ಖಂಡಿತ ಖುಷಿಯಾಗಿರಲ್ಲ. ಅದರಿಂದ ನೀನು ಇವಳನ್ನ ಮರೆತು ನಿನ್ನ ಜೀವನ ನೀನು ನೋಡ್ಕೋ. ಜಾನುಗೆ ನಾವು ಬೇರೆ ಮದುವೆ ಮಾಡ್ತೀವಿ ಎಂದು ಹೇಳಿದಾಗ ವಿಕ್ರಮ್ಗೆ ಆಘಾತವಾಯಿತು. ಜಾನುಳ ತಾಯಿ ತನ್ನ ತಂದೆಯ ತಂಗಿ ಅನ್ನುವುದು ಅವನಿಗೆ ಹೊಸ ವಿಷಯವಾಗಿತ್ತು. ಅವನ ಮನೆಯಲ್ಲಿ ಯಾವತ್ತಿಗೂ ಆ ವಿಷಯವನ್ನು ಯಾರೂ ಎತ್ತುತ್ತಿರಲಿಲ್ಲ. ಅವನ ತಂದೆ ಸಹ ತನಗೊಬ್ಬಳು ತಂಗಿ ಇದ್ದಳೆಂದು ಯಾವತ್ತೂ ಅವನ ಬಳಿ ಹೇಳಿರಲಿಲ್ಲ. ಆ ಆಘಾತದಿಂದ ಸುಧಾರಿಸಿಕೊಂಡವನು ಜಾನುಳನ್ನು ಕರೆದುಕೊಂಡು ಹೋಗದೆ ತಾನೊಬ್ಬನೇ ಮನೆ ಕಡೆ ಹೊರಟ. ಜಾನುಗೆ ವಿಕ್ರಮ್ ತನ್ನನ್ನು ಕರೆದುಕೊಂಡು ಹೋಗದೆ ಅವನೊಬ್ಬನೇ ಮನೆಗೆ ಹೋದದ್ದು ಬೇಸರ ತಂದಿತು. ಯಾರೊಂದಿಗೂ ಮಾತನಾಡದೆ ತನ್ನ ರೂಮಿಗೆ ಹೋದಳು. ವಿಕ್ರಮ್ ತನ್ನ ಪೇರೆಂಟ್ಸ್ ಇದ್ದಲ್ಲಿಗೆ ಹೋಗಿ ವಿಷಯ ವಿಚಾರಿಸಿದಾಗ ಅವರು ನಿಜವೆಂದು ಒಪ್ಪಿಕೊಂಡರು. ಈ ಕಾರಣಕ್ಕಾಗಿ
ಜಾನುಳಿಂದ ಅವನನ್ನು ದೂರ ಇಡಲು ಪ್ರಯತ್ನಿಸಿದ್ದು ಎಂದು ಹೇಳಿದರು. ಆಗ ಅವನು, ಅವ್ರು ನಿಮ್ಮ ತಂಗಿ ಅಂದಮೇಲೆ ಅವರನ್ನು ಕ್ಷಮಿಸಿ ಒಪ್ಕೊಳ್ಳೋದ್ರಲ್ಲಿ ಏನಿದೆ? ಪ್ರೀತಿಗೆ ದ್ವೇಷವನ್ನು ಮರೆಸೋ ಶಕ್ತಿ ಇದೆ. ಒಂದ್ಸಲ ಕ್ಷಮಿಸಿ ನೋಡಿ, ಆಗ ನೀವು ಅವರ ದೃಷ್ಟಿಯಲ್ಲಿ ತುಂಬ ದೊಡ್ಡೋರಾಗ್ತೀರಾ ಎಂದು ಹೇಳಿದಾಗ ಅವನ ತಂದೆ, ಸಾಕ್ ಬಾಯ್ ಮುಚ್ಚು, ನಾನು ನಿನ್ನಪ್ಪ, ನನಗೆ ಉಪದೇಶ ಮಾಡೋವಷ್ಟು ಬೆಳೆದಿದ್ಯಾ ನೀನು ಎಂದು ಗದರಿದಾಗ, ವಿಕ್ರಮ್, ಇದು ಉಪದೇಶ ಅಲ್ಲ, ಮಗ ತಂದೆಗೆ ಉಪದೇಶ ಮಾಡೋಕ್ಕಾಗುತ್ತಾ? ನಾನು ಈ ಥರ ಹೇಳಿದ್ದು ದ್ವೇಷಕ್ಕಿಂತ ಸಂಬಂಧಗಳು ಮುಖ್ಯ ಅನ್ನೋದು ನಿಮಗೆ ಅರ್ಥ ಆಗಲಿ ಅಂತ. ಜಾನು ನನ್ನ ಹೆಂಡತಿ ಮಾತ್ರ ಅಲ್ಲ, ನಿಮ್ಮ ತಂಗಿ ಮಗಳು ಕೂಡ. ಈ ಮದುವೆಯಿಂದ ಆದರೂ ಎರಡೂ ಮನೆಗಳು ಒಂದಾಗಬೇಕು ಅನ್ನೋದೇ ನನ್ನ ಆಸೆ ಎಂದು ಹೇಳಿದಾಗ ವಿಕ್ರಮ್ ತಾಯಿ ಅದಕ್ಕೆ ಸಮ್ಮತಿಸಿದರೆ, ವಿಕ್ರಮ್ ತಂದೆ ಇನ್ನಷ್ಟು ಸಿಟ್ಟಾದವರು ಹೆಂಡತಿ ಮಗನೆಡೆಗೆ ತೀಕ್ಷ್ಣವಾಗಿ ನೋಡಿ ಅಲ್ಲಿಂದ ಹೊರಟು ಹೋದರು. ವಿಕ್ರಮ್ ತಾಯಿ, ನಿನ್ನ ನಿರ್ಧಾರ ಸರಿಯಾಗಿಯೇ ಇದೆ ಮಗನೇ. ನಾನು ತುಂಬ ವರ್ಷಗಳಿಂದ ನಿನ್ನಪ್ಪನಿಗೆ ಎಷ್ಟು ಹೇಳಿದ್ರೂ ಅವರು ನನ್ನ ಮಾತೇ ಕೇಳ್ತಿರ್ಲಿಲ್ಲ. ನೀನಾದರೂ ನಮ್ಮ ಫ್ಯಾಮಿಲಿನ ಮತ್ತೆ ಒಂದು ಮಾಡಬೇಕು ಅನ್ನೋ ಮನಸ್ಸು ಮಾಡಿದ್ದೀಯಲ್ವಾ? ನನಗೆ ನಿನ್ನ ಬಗ್ಗೆ ತುಂಬ ಹೆಮ್ಮೆ ಆಗುತ್ತೆ. ನೀನು ಏನಾದರೂ ಮಾಡು, ನನ್ನ ಸಪೋರ್ಟ್ ನಿನಗೆ ಯಾವಾಗೂ ಇರುತ್ತೆ ಎಂದು ಹೇಳಿದಾಗ ಅವನು, ಥ್ಯಾಂಕ್ಸ್ ಅಮ್ಮ, ನೀನಾದರೂ ನನ್ನ ಅರ್ಥ ಮಾಡ್ಕೊಂಡಿದ್ಯಲ್ವಾ, ಅಷ್ಟು ಸಾಕು, ನಾನು ಎಲ್ಲ ಸರಿ ಮಾಡ್ತೀನಿ ಎಂದು ಉತ್ಸಾಹದಿಂದ ಹೇಳಿ ಅಲ್ಲಿಂದ ಆಚೆ ಹೋದವನು ಜಾನುಗೆ ಕಾಲ್ ಮಾಡಿದಾಗ ಅವಳು ಓಡಿ ಬಂದು ರಿಸೀವ್ ಮಾಡಿದವಳು, ನನ್ನ ಮನಸ್ಸು ಹೇಳ್ತಾ ಇತ್ತು ಇವತ್ತಲ್ಲ ನಾಳೆ ಎಲ್ಲ ಸರಿ ಹೋಗುತ್ತೆ ಅಂತ. ಅದಕ್ಕೆ ಸರಿಯಾಗಿ ನೀನು ನನಗೆ ಕಾಲ್ ಮಾಡಿದೆ ಎಂದು ಹೇಳಿದಾಗ ವಿಕ್ರಮ್, ಹೋಲ್ಡ್ ಡೌನ್ ಜಾನು, ತುಂಬ ಎಕ್ಸೈಟ್ ಆಗಬೇಡ, ನಾನು ಹೇಳೋದನ್ನು ಪೂರ್ತಿಯಾಗಿ ಕೇಳು. ನಾನೊಂದು ಪ್ಲಾನ್ ಮಾಡಿದ್ದೀನಿ, ಇದರಿಂದ ನಮ್ಮೆರಡೂ ಮನೆಯವರು ಒಂದಾಗಬಹುದು. ನಾನು ಹೇಳ್ದಂಗೆ ಮಾಡ್ತೀಯಾ ಎಂದು ಹೇಳಿದಾಗ ಅವಳು, ಸರಿ ಕಣೋ, ನಮ್ಮ ಮನೆ ಒಂದಾಗುತ್ತೆ ಅಂದರೆ ನಾನು ಏನು ಬೇಕಾದರೂ ಮಾಡ್ತೀನಿ ಎಂದು ಭರವಸೆ ಇತ್ತಳು. ವಿಕ್ರಮ್ ಮಾತಿಗೆ ಸಮ್ಮತಿಸಿದ ಜಾನು ಕಾಲ್ ಕಟ್ ಮಾಡಿದವಳು ತನ್ನ ತಾಯಿಯ ಬಳಿ ಹೋಗಿ ಆ ವಿಷಯವನ್ನು ತಿಳಿಸಿದಳು. ಅವಳ ಮಾತನ್ನು ಕೇಳಿ ಖುಷಿಯಾದ ಅವಳ ತಾಯಿ, ನೀನು ಏನು ಮಾಡಿದ್ರೂ ನನ್ನ ಸಪೋರ್ಟ್ ನಿನಗೆ ಇರುತ್ತೆ ಪುಟ್ಟ. ನಮ್ಮೆರಡೂ ಮನೆಯವರನ್ನ ಒಂದು ಮಾಡಲು ನಿಮ್ಮಿಬ್ಬರ ಪ್ರಯತ್ನ ಮೆಚ್ಚುವಂಥದ್ದು. ಇದರಿಂದ ನನ್ನ ತವರು ಮನೆ ನನಗೆ ವಾಪಸ್ ಸಿಗುತ್ತೆ. ನಿನ್ನನ್ನು ಮಗಳು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೋತೀನಿ ಎಂದು ಅವಳ ನಿರ್ಧಾರಕ್ಕೆ ತಮ್ಮ ಬೆಂಬಲವನ್ನು ಸೂಚಿಸುತ್ತಾರೆ. ಮಾರನೇ ದಿನ ವಿಕ್ರಮ್ ತನ್ನ ತಂದೆಯನ್ನು ಶಾಪಿಂಗ್ಗೆ ಎಂದು ಮಾಲ್ಗೆ ಕರೆದುಕೊಂಡು ಬರುತ್ತಾನೆ. ಅದೇ ಸಮಯಕ್ಕೆ ಮೊದಲೇ ಪ್ಲಾನ್ ಮಾಡಿದಂತೆ ಜಾನು ಕೂಡ ತನ್ನ ತಾಯಿಯ ಜೊತೆ ಅಲ್ಲಿಗೆ ಬರುತ್ತಾಳೆ. ಅವರೆಲ್ಲ ಎದುರು ಬದರಾಗಿದ್ದೇ ವಿಕ್ರಮ್ ತಂದೆ ಜಾನುಳ ತಾಯಿಯನ್ನು ನೋಡಿ ಮುಖ ಸಿಂಡರಿಸಿಕೊಳ್ಳುತ್ತಾರೆ. ವಿಕ್ರಮ್ಗಾಗಿ ಹುಡುಕಾಡಿದಾಗ ಅವನೆಲ್ಲೂ ಕಾಣಿಸುವುದಿಲ್ಲ. ಇತ್ತ ಕಡೆ ಜಾನು ಕೂಡ ಇರುವುದಿಲ್ಲ. ವಿಕ್ರಮ್ ತಂದೆಗೆ ಆಗಲೇ ಅವರೆಲ್ಲರ ಪ್ಲಾನ್ ಬಗ್ಗೆ ತಿಳಿಯುತ್ತದೆ. ತನ್ನ ತಂಗಿಯನ್ನು ನೋಡದೆ ಸೀದಾ ಅಲ್ಲಿಂದ ಹೊರಟವರೆಗೆ ಜಾನು ತಾಯಿ, ಎಷ್ಟು ವರ್ಷ ಅಂತ ಈ ಥರ ದ್ವೇಷ ಸಾಧಿಸ್ತೀಯಾ ಅಣ್ಣ? ನಾನು ಯಾವತ್ತೂ ಮಾಡಿದ ತಪ್ಪಿಗೆ ಈಗೂ ಅದೇ ಮನಸ್ಸಿನಲ್ಲಿಟ್ಟುಕೊಂಡಿರೋದು ಎಷ್ಟು ಸರಿ? ಈಗ ನಮ್ಮಿಬ್ಬರ ಮಕ್ಕಳಿಂದ ಆದರೂ ನಾವೆಲ್ಲ ಒಂದಾಗೋಣ ಎಂದು ಹೇಳಿದ್ದೆ ಸಿಟ್ಟಾದ ವಿಕ್ರಮ್ ತಂದೆ, ಸಾಕ್ ಬಾಯ್ ಮುಚ್ಚು, ಅವತ್ತು ನನ್ನ ಮರ್ಯಾದೆ ತೆಗೆದು ಮದುವೆ ಮನೆಯಿಂದ ಓಡೋಗಿ ಈಗ ಯಾವ ಮುಖ ಇಟ್ಕೊಂಡು ನನ್ನ ಜೊತೆ ಮಾತಾಡ್ತಿದ್ದೀಯಾ? ನನಗೆ ನಿನ್ನ ಮುಖ ನೋಡೋಕ್ಕೂ ಅಸಹ್ಯ ಆಗ್ತಿದೆ, ನಾನು ಇಲ್ಲಿಂದ ಹೋಗ್ತೀನಿ ಎಂದು ಹೇಳಿ ಅಲ್ಲಿಂದ ಹೊರಟಾಗ ಅಡ್ಡ ಬಂದ ಜಾನುಳ ತಾಯಿಯ ತಾಳ್ಮೆಯ ಕಟ್ಟೆ ಹೊಡೆದು ಹೋಯಿತು. ನನಗೆ ಇಷ್ಟೊಂದೆಲ್ಲ ಅನ್ನೋನು ನೀನು ಯಾವತ್ತೂ ತಪ್ಪೇ ಮಾಡಿಲ್ವಾ? ಕೆಲವು ವರ್ಷಗಳ ಹಿಂದೆ ನನ್ನ ಮದುವೆ ವಿಚಾರದಲ್ಲಿ ಮಾಡಿದ್ದನ್ನೇ ಈಗ ನಿನ್ನ ಮಗನ ವಿಚಾರದಲ್ಲೂ ಮಾಡ್ತಿದೀಯಾ? ನೀನು ಯಾವತ್ತಿದ್ರೂ ಬದಲಾಗಲ್ಲ. ನಿನಗೆ ಮನೆಯವರಿಗಿಂತ ನಿನ್ನ ಒಣ ಪ್ರತಿಷ್ಠೆನೇ ಮುಖ್ಯ ಎಂದು ಹೇಳಿದವರು ಸಿಟ್ಟಿನಿಂದ ತಮ್ಮ ಮಗಳಿಗೆ ಕಾಲ್ ಮಾಡಿ, ಜಾನು, ಇಲ್ಲಿಗೆ ಬಂದ ಕೆಲಸ ಆಗಲಿಲ್ಲ, ನಾವಿನ್ನು ಹೊರಡೋಣ, ನೀನು ಎಲ್ಲಿದ್ರೂ ಬೇಗ ಬಾ ಎಂದು ಹೇಳಿ ಕಾಲ್ ಕಟ್ ಮಾಡಿದರು. ಅಲ್ಲಿಗೆ ವಾಪಸ್ ಬಂದ ವಿಕ್ರಮ್ ಮತ್ತು ಜಾನು ತಾವು ಇಷ್ಟೊಂದೆಲ್ಲ ಮಾಡಿದ್ದು ವ್ಯರ್ಥವಾಯಿತೆಂದು ಬೇಸರಿಸಿದರು. ಇಬ್ಬರ ಪೇರೆಂಟ್ಸ್ ಕೂಡ ತಮ್ಮ ಮಕ್ಕಳನ್ನು ಕರೆದುಕೊಂಡು ಮನೆಗೆ ಹೊರಟರು. ಆದರೆ ವಿಕ್ರಮ್ಗೆ ತನ್ನ ಪ್ಲಾನ್ ಸೋತಿದ್ದಕ್ಕೆ ಬೇಸರವಾಗುತ್ತದೆ. ಮನೆಗೆ ಬಂದವನೇ ತನ್ನ ತಾಯಿಯ ಬಳಿ ಎಲ್ಲ ವಿಷಯ ಹೇಳಿಕೊಂಡವನಿಗೆ ಅವನ ತಾಯಿ, ಇಷ್ಟಕ್ಕೆ ನಿರಾಸೆ ಆದರೆ ಹೇಗೋ? ಕೆಲವೊಮ್ಮೆ ನಾವಂದುಕೊಂಡಿರೋ ಕೆಲಸಗಳು ಸುಲಭವಾಗಿ ಆಗಲ್ಲ. ಹಾಗಂದ ಮಾತ್ರಕ್ಕೆ ನಾವು ಸೋಲು ಒಪ್ಕೋಬಾರ್ದು.
ಇದಲ್ಲದಿದ್ರೆ ಇನ್ನೊಂದು ದಾರಿ ಕಂಡ್ಕೋಬೇಕೇ ಹೊರತು ನಮ್ಮ ಆತ್ಮವಿಶ್ವಾಸ ಕಳ್ಕೊಂಡು ಸೋತೆ ಅಂತ ಕೂರೋದಲ್ಲ ಎಂದು ಮಗನಿಗೆ ಧೈರ್ಯ ತುಂಬುತ್ತಾರೆ. ತಾಯಿಯ ಮಾತುಗಳನ್ನು ಕೇಳಿದವನಿಗೆ ಏನೋ ಒಂದು ಹೊಸ ಧೈರ್ಯ ಆವರಿಸುತ್ತದೆ. ಏನಮ್ಮ ಮಗಳು, ಒಳಗೊಳಗೆ ಏನು ನಡೆಸ್ತಿದ್ದೀರಾ? ನನಗೆ ಒಂದು ಮಾತು ಹೇಳ್ದೆ ನಿನ್ನ ಅಣ್ಣನ್ನ ಭೇಟಿ ಮಾಡೋಕ್ಕೆ ಹೋಗಿದ್ಯಾ? ನನ್ನ ಮಾತಂದ್ರೆ ಈ ಮನೆಯಲ್ಲಿ ಬೆಲೆನೇ ಇಲ್ವಾ ಎಂದು ಜಾನುಳ ತಾಯಿಗೆ ಬೈಯುತ್ತಿದ್ದ ಜಾನುಳ ತಂದೆಗೆ, ಜಾನು, ಡ್ಯಾಡಿ, ನಾನು ಮತ್ತು ಮಮ್ಮಿ ಅಲ್ಲಿಗೆ ಹೋದದ್ರಲ್ಲಿ ತಪ್ಪೇನಿದೆ? ಈಗಲಾದರೂ ಎಲ್ಲರೂ ಸರಿ ಹೋಗ್ಲಿ ಅಂತ ಪ್ರಯತ್ನ ಪಡೋದ್ರಲ್ಲಿ ತಪ್ಪಿಲ್ಲ ಅಂತ ನಮ್ಮಿಬ್ಬರಿಗೆ ಅನಿಸಿತ್ತು, ಅದಕ್ಕೆ ಹೋಗಿದ್ವಿ ಎಂದು ಹೇಳಿದಾಗ ಅವಳ ತಂದೆ, ನನ್ನೇ ಅನ್ನೋವಷ್ಟು ಬೆಳೆದಿದ್ಯಾ? ಒಬ್ಳೆ ಮಗಳು ಅಂತ ನಿನಗೆ ನಾವು ಕೊಟ್ಟಿರೋ ಸದರ ಜಾಸ್ತಿ ಆಗಿದೆ. ನಿನ್ನನ್ನು ಸ್ಟ್ರಿಕ್ಟಾಗಿ ಬೆಳೆಸಬೇಕಿತ್ತು, ನಾವೇ ತಪ್ಪು ಮಾಡಿಬಿಟ್ವಿ ಎಂದು ಹೇಳಿದವರ ಮಾತನ್ನು ತುಂಡರಿಸಿದ ಅವರ ಹೆಂಡತಿ, ಇಲ್ಲ ರೀ, ನನಗೆ ಅವರನ್ನು ಮೀಟ್ ಮಾಡಿಸು ಅಂತ ನಾನೇ ಜಾನು ಹತ್ರ ಹೇಳಿದ್ದು. ಎರಡೂ ಮನೆಯವರು ಈಗಲಾದರೂ ಒಂದಾಗೋಣ ಅಂತ ಎಂದು ಹೇಳಿದಾಗ ಜಾನುಳ ತಂದೆ ಸಿಟ್ಟಿನಿಂದ ಅಲ್ಲಿಂದ ಎದ್ದು ಹೋದರು. ಏನೇ ತಾಯಿ ಮಗ ಇಬ್ರು ನಾವೆಲ್ಲ ಸರಿ ಮಾಡ್ತೀವಿ ಅಂತ ಇಷ್ಟ ಬಂದಂಗೆ ಹಾಡ್ತಿದ್ದೀರಾ? ಇದೇ ಲಾಸ್ಟ್ ವಾರ್ನಿಂಗ್. ಇನ್ನೊಂದ್ಸಲ ಆ ಮನೆಯವರ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ಸರಿಗಿರಲ್ಲ ಎಂದು ಹೇಳಿದ ವಿಕ್ರಮ್ ತಂದೆ ಮಾತಿಗೆ ವಿಕ್ರಮ್ ತಾಯಿ, ಇದರಲ್ಲಿ ತಪ್ಪೇನಿದೆ? ನಮ್ಮೆರಡೂ ಮನೆ ಹೊಂದಾಗಬೇಕು ಅಂತ ನಾವು ಅಂದ್ಕೊಂಡ್ರೆ ನೀವು ಮಾತ್ರ ಹಳೆಯ ದ್ವೇಷವನ್ನು ಇನ್ನೂ ಸಾಧಿಸ್ತಿದ್ದೀರಲ್ವಾ? ನನಗೆ ಇದರಿಂದ ಬೇಸರ ಆಗ್ತಿದೆ. ನಿಮ್ಮ ಹೊಣ ಪ್ರತಿಷ್ಠೆಗಿಂತ ಸಂಬಂಧಗಳ ಮುಖ್ಯ ಅನ್ನೋದು ಯಾವಾಗ ಅರ್ಥ ಆಗುತ್ತೋ ಏನೋ ಎಂದು ಅಸಮಾಧಾನದಿಂದ ಹೇಳಿದಾಗ, ಅಮ್ಮ ಮಗ ಬಾರಿ ಹಚ್ಕೊಂಡ್ಬಿಟ್ಟಿದ್ದೀರಾ, ಇರ್ಲಿ ನೋಡ್ಕೋತೀನಿ ಎಂದು ಸಿಡುಕಿ ಅಲ್ಲಿಂದ ಹೊರಟರು. ಅವರು ಹೊರಟು ಹೋದ ಮೇಲೆ ವಿಕ್ರಮ್ ತಾಯಿ ಅವನ ಬಳಿ, ನಿಮ್ಮಪ್ಪನ ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಡ, ಮನೆಗೆ ಒಳ್ಳೇದಾಗೋ ಕೆಲಸಕ್ಕೆ ಯಾರ ಪರ್ಮಿಷನ್ ಕೂಡ ಬೇಕಾಗಿಲ್ಲ ಎಂದು ಅವನಿಗೆ ಧೈರ್ಯ ತುಂಬಿದರು. ವಿಕ್ರಮ್ ಜಾನುಗೆ ಕಾಲ್ ಮಾಡಿ ಅವಳ ಮನೆ ಪರಿಸ್ಥಿತಿ ಏನೆಂದು ವಿಚಾರಿಸಿದಾಗ ಅವಳು ನಡೆದದ್ದನ್ನೆಲ್ಲ ಹೇಳಿದವಳು, ವಿಕ್ರಮ್, ಎಲ್ಲ ಸರಿ ಹೋಗುತ್ತೆ ಅಂತ ನನಗೆ ಯಾಕೋ ಧೈರ್ಯನೇ ಬರ್ತಿಲ್ಲ ಕಣೋ. ಇವತ್ತು ನಮ್ಮಿಬ್ಬರ ಪೇರೆಂಟ್ಸ್ನ ಮುಖಾಮುಖಿ ಮಾಡಿಸಿದ್ರು ನಮ್ಮ ಪ್ಲಾನ್ ಫ್ಲಾಪ್ ಆಯ್ತಲ್ವಾ? ಮುಂದೆ ಏನು ಮಾಡೋದು ಎಂದು ಬೇಸರದಿಂದಲೇ ಹೇಳಿದಾಗ ಅವನು, ಪ್ಲೀಸ್ ಜಾನು, ಇಷ್ಟಕ್ಕೆಲ್ಲ ಬೇಜಾರಾಗಬೇಡ. ಒಂದು ಪ್ಲಾನ್ ಸೋತ್ರೆ ಏನಾಯ್ತು, ಇನ್ನೊಂದು ಪ್ಲಾನ್ ಮಾಡೋಣ. ಎಲ್ಲ ಸರಿ ಹೋಗೋವರೆಗೂ ನಮ್ಮ ಪ್ರಯತ್ನ ನಾವು ಮಾಡ್ತಾನೆ ಇರೋಣ. ಯಾವುದೇ ಕಾರಣಕ್ಕೂ ಕಾನ್ಫಿಡೆನ್ಸ್ ಮಾತ್ರ ಕಳ್ಕೊಳ್ಳೋದು ಬೇಡ. ಈಗ ನೀನು ಧೈರ್ಯವಾಗಿ ಇರೋ, ನಾನು ಮುಂದಿನ ಪ್ಲಾನ್ ಮಾಡಿ ಆಮೇಲೆ ನಿನಗೆ ಕಾಲ್ ಮಾಡ್ತೀನಿ ಎಂದು ಹೇಳಿ ಕಾಲ್ ಕಟ್ ಮಾಡಿದ. ಮಾರನೇ ದಿನ ಮನೆಯಿಂದ ಆಚೆ ಏನೋ ಕೆಲಸವಿದೆ ಎಂದು ಹೊರಟ ವಿಕ್ರಮ್ ತಂದೆಗೆ ಅಲ್ಲೇ ಟ್ರಾಫಿಕ್ನಲ್ಲಿ ಸಿಕ್ಕಿ ಹಾಕಿಕೊಂಡಾಗ ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಗಾಡಿಯಲ್ಲಿದ್ದ ಜಾನುಳ ತಂದೆಯನ್ನು ನೋಡಿ ಕೆಂಡಾಮಂಡಲರಾದವರು ತಮ್ಮ ಕಾರಿನಿಂದ ಹಿಡಿದು ಅವರಿದ್ದಲ್ಲಿಗೆ ಬಂದವರೇ ಅದು ರಸ್ತೆ ಎನ್ನುವುದನ್ನು ಮರೆತು ಜಗಳಕ್ಕೆ ನಿಂತರು. ಏನು, ನಿನ್ನ ಹೆಂಡತಿ ಮಗಳನ್ನ ರಾಯಭಾರಕ್ಕೆ ಅಂತ ನಾನಿದ್ದಲ್ಲಿಗೆ ಕಳಿಸಿದ್ಯಾ? ನೀನು ಹೀಗೆಲ್ಲ ಮಾಡಿದ ತಕ್ಷಣ ನಾನು ನಿನ್ನ ಕ್ಷಮಿಸಿ ನಿಮ್ಮೆಲ್ಲರನ್ನೂ ಒಪ್ಕೋತೀನಿ ಅಂತ ಯಾವತ್ತೂ ಕನಸು ಕಾಣಬೇಡ. ಅದು ಈ ಜನ್ಮದಲ್ಲಿ ಖಂಡಿತ ಸಾಧ್ಯವಿಲ್ಲ ಎಂದು ಹೇಳಿದಾಗ ಜಾನುಳ ತಂದೆ, ಏನು ಜಗಳಕ್ಕೆ ಬಂದ ಹಾಗಿದೆ? ನನಗೇನು ನಿಮ್ಮ ಜೊತೆ ಸಂಬಂಧ ಸರಿ ಮಾಡ್ಕೋಬೇಕು ಅಂತ ಏನೂ ಇಲ್ಲ. ಅವತ್ತು ನಿಮ್ಮಿಂದ ಆದ ಅವಮಾನನ ನಾನಿನ್ನೂ ಮರ್ತಿಲ್ಲ. ಹೀಗಿರ್ಬೇಕಾದ್ರೆ ನಾನು ನೀವಿದ್ದಲ್ಲಿಗೆ ನನ್ನ ಹೆಂಡತಿ ಮಗಳನ್ನ ಕಳಿಸ್ತೀನಾ? ಸಾಧ್ಯನೇ ಇಲ್ಲ. ಇದು ರಸ್ತೆ, ಸುಮ್ಮನೆ ಗಲಾಟೆ ಬೇಡ ಅಂತ ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ. ಇಲ್ಲಿಂದ ಹೊರಟೋಗಿ, ಇಲ್ಲ ಅಂದರೆ ನಾನು ಕೂಡ ನಿಮ್ಮ ಜೊತೆ ಜಗಳಕ್ಕೆ ಇಳಿಬೇಕಾಗುತ್ತೆ. ನನಗೆ ಅದು ಇಷ್ಟ ಇಲ್ಲ ಎಂದು ವಾರ್ನಿಂಗ್ ಕೊಟ್ಟಾಗ ವಿಕ್ರಮ್ ತಂದೆ ಇನ್ನಷ್ಟು ಸಿಟ್ಟಾದವರು, ನನಗೆ ವಾರ್ನಿಂಗ್ ಕೊಡ್ತೀಯಾ ಎಂದು ಜಾನುಳ ತಂದೆಯ ಕಾಲರ್ ಹಿಡಿದಾಗ ಅವರು ಕೂಡ ವಿಕ್ರಮ್ ತಂದೆಯ ಕಾಲರ್ ಹಿಡಿದರು. ಅಲ್ಲಿ ನಿಂತಿದ್ದ ಜನರೆಲ್ಲ ಅದನ್ನು ಅಲ್ಲೇನೋ ತಮಾಷೆ ನೋಡುವಂತೆ ನೋಡುತ್ತಿದ್ದರು. ಆದರೆ ಯಾರೋ ಅಲ್ಲಿದ್ದ ಅವರ ಪರಿಚಯದವರು ವಿಕ್ರಮ್ಗೆ ಕಾಲ್ ಮಾಡಿದರು. ವಿಷಯ ತಿಳಿದು ವಿಕ್ರಮ್ ಆತುರಾತುರವಾಗಿ ಓಡೋಡಿ ಬಂದವನೇ ಅವರ ಬಳಿ, ಅಪ್ಪ, ಮಾವ, ಏನಾಗಿದೆ ನಿಮ್ಮಿಬ್ಬರಿಗೆ? ನಮ್ಮ ಮತ್ತೆ 1000 ವಿಷಯ ಇರಬಹುದು, ಆದರೆ ಮನೆ ವಿಷಯವನ್ನು ರಸ್ತೆಯಲ್ಲಿ ತಗೊಂಡು ಬಂದು ಜಗಳ ಆಡ್ತಿದ್ದೀರಲ್ವಾ? ಛೇ ಎಂದು ಹೇಳಿದಾಗ ವಿಕ್ರಮ್ ತಂದೆ, ನೀನೇನು ನನಗೆ ಹೇಳೋದು? ಇಷ್ಟೆಲ್ಲ ಆಗಿದ್ದೆ ನಿನ್ನಿಂದ. ನೀನು ಆ ಜಾನುಳನ್ನು ಪ್ರೀತಿಸಿ ಮದುವೆ ಆದದ್ರಿಂದ. ಇಷ್ಟು ವರ್ಷ ಯಾರ ಮುಖ ನೋಡಬಾರ್ದು ಅಂತ ಅಂದ್ಕೊಂಡಿದ್ನೋ, ಈಗ ಅವರ ಜೊತೆ
ರಸ್ತೆಯಲ್ಲಿ ಜಗಳ ಆಡೋ ಪರಿಸ್ಥಿತಿ ಬಂದಿದೆ ನನಗೆ ಎಂದು ವ್ಯಂಗ್ಯವಾಗಿ ಹೇಳಿದವರ ಮಾತನ್ನು ತುಂಡರಿಸಿದ ಜಾನೋಳ ತಂದೆ, ನನಗೂ ಇಷ್ಟು ವರ್ಷದ ಮೇಲೆ ನಿಮ್ಮನ್ನ ನೋಡೋಕೆ ಇಷ್ಟ ಇಲ್ಲ. ಅದರಲ್ಲೂ ರಸ್ತೆಯಲ್ಲೇ ಜಗಳ ಕಾಯುವಂತಹ ಅವಶ್ಯಕತೆಯೂ ನನಗೇನೂ ಇಲ್ಲ. ನೀವಾಗಿಯೇ ನನ್ನ ಜೊತೆ ಜಗಳಕ್ಕೆ ಬಂದದ್ದು. ಈಗ ನನಗೆ ನಿಮ್ಮನ್ನು ಮಾತಾಡೋವಷ್ಟು ಟೈಮ್ ಇಲ್ಲ. ನಾನು ಆಫೀಸ್ಗೆ ಹೋಗಬೇಕು ಎಂದು ಹೊರಟವರನ್ನು ತಡೆದು ನಿಲ್ಲಿಸಿದ ವಿಕ್ರಮ್ ತಂದೆ, ಮಾಡೋದೆಲ್ಲ ಮಾಡಿ ಹೇಗೆ ತಪ್ಪಿಸ್ಕೊಂಡು ಹೋಗ್ತಿದ್ಯಾ ನೋಡು. ಇವತ್ತು 2ರಲ್ಲಿ ಒಂದು ಡಿಸೈಡ್ ಆಗಲೇಬೇಕು. ನಾನಾ ನೀನಾ ಅಂತ ನೋಡೇ ಬಿಡೋಣ ಎಂದವರು 2 ಹೆಜ್ಜೆ ಮುಂದೆ ಬಂದಿದ್ದೆ ಜಾನೋಳ ತಂದೆ ಕೂಡ ತಾನೇನು ಕಮ್ಮಿ ಇಲ್ಲ ಎಂಬಂತೆ ಮುಂದೆ ಬಂದವರು ಒಬ್ಬರ ಕಾಲರ್ ಇನ್ನೊಬ್ಬರು ಹಿಡಿದು ಹೊಡೆದಾಟಕ್ಕೆ ನಿಂತರು. ವಿಕ್ರಮ್ಗೂ ಏನು ಮಾಡಬೇಕೆಂದು ತೋಚದೆ ತಲೆ ಮೇಲೆ ಕೈ ಇಟ್ಟುಕೊಂಡು ನಿಂತಿದ್ದ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಪೊಲೀಸರು ಇಬ್ಬರಿಗೂ ಗದರಿ ಅಲ್ಲಿಂದ ಕಳುಹಿಸಿದರು. ತನ್ನ ತಂದೆಯನ್ನು ಮನೆಗೆ ಕರೆದುಕೊಂಡು ಬಂದ ವಿಕ್ರಮ್ ಅವರ ಬಳಿ, ಅಪ್ಪ ಯಾಕೀಗೆ ಮಾಡಿದ್ರಿ? ನಾನು ಈ 2 ಮನೆ ಹೊಂದಾಗಬೇಕು ಅಂತ ಕಷ್ಟಪಡ್ತಿದ್ರೆ ನೀವು ಅವ್ರ ಜೊತೆ ಜಗಳ ಆಡಿ ಎಲ್ಲ ಹಾಳು ಮಾಡಿಬಿಟ್ರಲ್ವಾ ಎಂದು ತನ್ನ ಅಸಮಾಧಾನ ವ್ಯಕ್ತಪಡಿಸಿದಾಗ ಅವರು, ಏನು ನೀನು 2 ಮನೆಯವರನ್ನ ಹೊಂದು ಮಾಡ್ತೀಯಾ? ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಸುಮ್ಮನೆ ಇಲ್ಲಿದ್ದು ಕಾಲಹರಣ ಮಾಡುವ ಬದಲು ನಮ್ಮ ಜೊತೆ ಊರಿಗೆ ನಡಿ ಎಂದು ಹೇಳಿದಾಗ ವಿಕ್ರಮ್, ನೀವು ನಾನು ಹೇಳಿದ್ದನ್ನು ಕೇಳ್ತೀರಾ? ಮತ್ತು ನಾನು ಯಾಕೆ ಕೇಳಬೇಕು? ನಾನು ಇದನ್ನೆಲ್ಲ ಒಂದು ಒಳ್ಳೆಯ ಉದ್ದೇಶಕ್ಕೆ ಮಾಡ್ತಿದ್ರು. ತಂದೆಯಾಗಿ ನನ್ನ ಜೊತೆ ನಿಲ್ಲೋ ಬದಲು ನನ್ನ ಅಡ್ಡಿ ಮಾಡ್ತೀರಾ? ಸರಿಯಾಗಿ ಕೇಳಿಸ್ಕೊಳ್ಳಿ, ನಾನು ಅಂದ್ಕೊಂಡಿರೋದು ಆಗೋವರೆಗೂ ನಾನು ಊರಿಗೆ ಬರಲ್ಲ, ಹಾಗೆಯೇ ನಿಮ್ಮನ್ನು ಹೋಗೋಕೆ ಬಿಡಲ್ಲ ಎಂದು ಆವೇಶದಿಂದ ಹೇಳಿದವನ ಮಾತಿಗೆ ಏನೊಂದು ಮಾತನಾಡದೆ ಅವನ ತಂದೆ ಅಲ್ಲಿಂದ ಎದ್ದು ಹೋದರು. ವಿಕ್ರಮ್ ಜಾನುಗೆ ಫೋನ್ ಮಾಡಿ ನಡೆದ ವಿಷಯ ಹೇಳಿದಾಗ ಅವಳಿಗೂ ಬೇಸರವಾಯಿತು. ಎಷ್ಟೇ ಪ್ರಯತ್ನಿಸಿದರೂ ಈ ಸಮಸ್ಯೆ ಬಗೆಹರಿಯದೆ ಒಂದು ಯಕ್ಷ ಪ್ರಶ್ನೆಯಾಗಿ ಇಬ್ಬರನ್ನು ಕಾಡುತ್ತಿತ್ತು. ಆದರೂ 2 ಮನೆಯವರನ್ನು ಒಂದು ಮಾಡೇ ಮಾಡ್ತೀವಿ ಅನ್ನೋ ಹಠ ಇಬ್ಬರಲ್ಲೂ ಇತ್ತು. ಆಗ ಜಾನುಗೆ ತಟ್ಟನೆ ಒಂದು ಪ್ಲಾನ್ ಉಳಿಯಿತು. ವಿಕ್ರಮ್ಗೆ ಅದನ್ನು ತಿಳಿಸಿದವಳು, ಇಷ್ಟು ದಿನ ಏನೇ ಮಾಡಿದ್ರೋ ಅದು ಫ್ಲಾಪ್ ಆಗ್ತಿತ್ತು. ಆದರೆ ಈಗ ಈ ಪ್ಲಾನ್ ಮಾಡೋಣ, ಖಂಡಿತ 100% ಇದು ವರ್ಕ್ ಆಗುತ್ತೆ ಎಂದು ಹೇಳಿದಾಗ ಅವನು ಕೂಡ, ಸರಿ ಜಾನು, ನಾವು ಹಾಗೆ ಮಾಡೋಣ. ಆಗ್ಲಾದ್ರೂ ನಮ್ಮ ಪೇರೆಂಟ್ಸ್ ತಮ್ಮ ದ್ವೇಷ ಮರಿಬಹುದು ಎಂದು ಹೇಳಿ ಕಾಲ್ ಕಟ್ ಮಾಡಿದ. ರೀ, ವಿಕ್ರಮ್ ಕಾಣಿಸ್ತಿಲ್ಲ ಎಂದು ವಿಕ್ರಮ್ ತಾಯಿ ವಿಕ್ರಮ್ ತಂದೆ ಬಳಿ ಹೇಳಿದಾಗ ಅವರು, ಕಾಣಿಸ್ತಿಲ್ಲ ಅಂದರೆ ಏನು? ಇಷ್ಟು ಬೇಗ ಎಲ್ಲೇ ಹೋಗ್ತಾನೆ ಅವನು? ಅದು ಸರಿ, ನೀನು ಸರಿಯಾಗಿ ನೋಡಿದ್ಯಾ ಎಂದು ಕೇಳಿದಾಗ ಅವರು, ಹೌದು ರೀ, ನಾನು ಮನೆಯೆಲ್ಲ ಅವನಿಗಾಗಿ ಹುಡುಕಿ ಕೊನೆಗೆ ಫೋನ್ ಕೂಡ ಟ್ರೈ ಮಾಡಿದೆ ಎಂದು ಆತಂಕದಿಂದ ಹೇಳಿದಾಗ ವಿಕ್ರಮ್ ತಂದೆ ಸಿಟ್ಟಿನಿಂದ, ನನಗೆ ಅವನು ಎಲ್ಲಿಗೆ ಹೋಗಿದ್ದಾನೆ ಅಂತ ಗೊತ್ತಾಯಿತು, ನಡಿ ನಾವು ಅಲ್ಲಿಗೆ ಹೋಗೋಣ ಎಂದವರು ವಿಕ್ರಮ್ ತಾಯಿಯನ್ನು ಕರೆದುಕೊಂಡು ಜಾನೋಳ ಮನೆ ಕಡೆ ಹೊರಟರು. ಇನ್ನೊಂದೆಡೆ ಜಾನೋಳ ಮನೆಯಲ್ಲಿ ಕೂಡ ಅವಳು ಕಾಣುತ್ತಿಲ್ಲವೆಂದು ಗಾಬರಿಯಾಗಿದ್ದ ಅವಳ ಪೇರೆಂಟ್ಸ್ ವಿಕ್ರಮ್ನ ಮನೆಗೆ ಹೊರಟಿದ್ದರು. ಇನ್ನೇನು ಗೇಟ್ ದಾಟಬೇಕು, ಅಷ್ಟರಲ್ಲಿ ವಿಕ್ರಮ್ ಪೇರೆಂಟ್ಸ್ ಅವರೆದುರು ಬಂದು ನಿಂತಿದ್ದರು. ನನ್ನ ಮಗ ಎಲ್ಲಿ ಅಂತ ಹೇಳೋ ಎಂದು ವಿಕ್ರಮ್ ತಂದೆ ಜಾನೋಳ ತಂದೆಗೆ ಗದರಿದಾಗ ಅವರು, ಏನು ಇಲ್ಲಿ ಬಂದು ನಾಟಕ ಆಡ್ತಿದ್ದೀರಾ? ನನ್ನ ಮಗಳು ಜಾನು ಕಾಣಿಸ್ತಿಲ್ಲ ಅಂತ ನಾವಿಲ್ಲಿ ಟೆನ್ಷನ್ ಆಗಿದ್ರೆ ನೀವು ಬಂದು ಗಲಾಟೆ ಮಾಡ್ತಿದ್ದೀರಲ್ಲ, ಇದು ಸರಿನಾ ಎಂದವರು. ಓಹೋ, ನನಗೆ ಈಗ ಅರ್ಥ ಆಯಿತು, ನಮ್ಮ ಜಾನುನ ನೀವು ಕಿಡ್ನಾಪ್ ಮಾಡಿದ್ದೀರಾ? ಈಗ ನಮಗೆ ನಿಮ್ಮ ಮೇಲೆ ಅನುಮಾನ ಬರಬಾರ್ದು ಅಂತ ಇಲ್ಲಿಗೆ ಬಂದು ವಿಕ್ರಮ್ ಕಾಣಿಸ್ತಿಲ್ಲ ಅಂತ ನಾಟಕ ಆಡ್ತಿದ್ದೀರಾ ಅಲ್ವಾ ಎಂದು ವ್ಯಂಗ್ಯವಾಗಿ ಕೇಳಿದಾಗ ವಿಕ್ರಮ್ ತಂದೆ ಸಿಟ್ಟಾದವರು, ಏನು ಹೇಳ್ತಿದೀಯಾ? ನಾವ್ಯಾಕೆ ನಿಮ್ಮ ಮಗಳನ್ನ ಕಿಡ್ನಾಪ್ ಮಾಡಿಸ್ತೀವಿ? ಇಷ್ಟಕ್ಕೂ ವಿಕ್ರಮ್ ಕಾಣಿಸ್ದೇ ಇರೋದಕ್ಕೆ ನಾವೂನು ಇದೇ ಮಾತು ಅಂದ್ರೆ ಎಂದು ಹೇಳಿದಾಗ ವಿಕ್ರಮ್ ತಂದೆ ಫೋನ್ ರಿಂಗ್ ಆಯಿತು. ರಿಸೀವ್ ಮಾಡಿದವರು ಶಾಕ್ ಹೊಡೆದಂತೆ ನಿಂತರು. ಫೋನ್ ರಿಸೀವ್ ಮಾಡಿ ಶಾಕ್ ಆಗಿ ನಿಂತಿದ್ದವರ ಬಳಿ ಬಂದ ವಿಕ್ರಮ್ ತಾಯಿ ಗಾಬರಿಯಿಂದ, ರೀ ಏನಾಯ್ತು, ಯಾಕೆಗೆ ಶಾಕಿಂದ ನಿಂತಿದ್ದೀರಾ ಎಂದು ಕೇಳಿದ್ದೆ ಅವರು ಅಳುತ್ತಾ ತಡವರಿಸಿದರು. ಅದು ವಿಕ್ರಮ್ ಫ್ರೆಂಡ್ಸ್ ಕಾಲ್ ಮಾಡಿದ್ರು. ನಮ್ಮ ವಿಕ್ರಮ್ ಮತ್ತೆ ಜಾನು ಇಬ್ರು ಸೂಸೈಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ದಾರಂತೆ, ಇಬ್ಬರನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರಂತೆ ಎಂದು ಹೇಳಿದಾಗ ಅಲ್ಲಿದ್ದ ಎಲ್ಲರಿಗೂ ಗಾಬರಿಯಾಗಿ ಹಾಸ್ಪಿಟಲ್ ಕಡೆ ದೌಡಾಯಿಸಿದರು. ವಿಕ್ರಮ್ ಪೇರೆಂಟ್ಸ್ ಜಾನು ಪೇರೆಂಟ್ಸ್ ಯಾರನ್ನೂ ಅವರುಗಳ ಫ್ರೆಂಡ್ಸ್ ಒಳಗೆ ಹೋಗಲು ಬಿಡಲಿಲ್ಲ. ಇಬ್ಬರು
ತಮ್ಮ ಮಕ್ಕಳನ್ನು ನೋಡಬೇಕೆಂದು ಗಲಾಟೆ ಮಾಡಿದಾಗ ವಿಕ್ರಮ್ ಜಾನು ಇಬ್ಬರು ತಾವು ಯಾರನ್ನೂ ನೋಡುವುದಿಲ್ಲ ಎಂದು ನರ್ಸ್ ಕೈಯಲ್ಲಿ ಹೇಳಿ ಕಳುಹಿಸಿದರು. ಆದರೆ ಅವರುಗಳ ಪೇರೆಂಟ್ಸ್ ತಮ್ಮ ಮಕ್ಕಳನ್ನು ನೋಡಲೇಬೇಕೆಂದು ಹಠ ಹಿಡಿದು ವಾರ್ಡ್ನೊಳಗೆ ಹೋದರು. ವಿಕ್ರಮ್ ಜಾನು ಇಬ್ಬರು ಮನೆಯವರ ಮುಖ ನೋಡಲು ಇಷ್ಟವಿಲ್ಲದೆ, ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ನಾವು ಸತ್ತಿದ್ದೀವಾ ಅಥವಾ ಬದುಕಿದ್ದೀವಾ ಅಂತ ನೋಡೋಕೆ ಬಂದ್ರಾ ಎಂದು ಜಾನು ಹೇಳಿದಾಗ ವಿಕ್ರಮ್, ಇವರು ನಮ್ಮನ್ನ ನೋಡೋಕೆ ಬಂದಿಲ್ಲ ಕಣೆ, ನಾವು ಬದುಕಿದ್ರೆ ನಮ್ಮನ್ನ ಸಾಯಿಸೋಕೆ ಬಂದಿದ್ದಾರೆ ಎಂದು ಹೇಳಿದಾಗ ವಿಕ್ರಮ್ ತಂದೆ, ಛೇ ಬಿಡ್ತು ಅನ್ನೋ, ಯಾವ ತಂದೆ ತಾಯಿಯೋ ಮಕ್ಕಳ ಸಾವನ್ನು ಬಯಸುವುದಿಲ್ಲ. ಎಲ್ಲರೂ ತಮ್ಮ ತಮ್ಮ ಮಕ್ಕಳು ಯಾವಾಗೂ ನಗು ನಗುತ್ತಾ 100 ಕಾಲ ಬಾಳಲಿ ಅಂತಾನೆ ಬಯಸೋದು ಎಂದು ಹೇಳಿದ್ದೆ. ವಿಕ್ರಮ್, ಸಾಕ್ ನಿಲ್ಲಿಸಿ ನಿಮ್ಮ ಡ್ರಾಮಾನ. ನಾವಿಬ್ರು ಇವತ್ತು ಈ ನಿರ್ಧಾರ ತಗೊಳ್ಳೋಕೆ ಕಾರಣನೇ ನೀವೆಲ್ಲ ನಿಮ್ಮ ಹಳೆ ದ್ವೇಷವನ್ನು ಸಾಧಿಸ್ಕೊಂಡು ಇದ್ದಿದ್ರಿಂದ ನಮಗೂ ಬೇರೆ ವಿಧಿ ಇಲ್ಲದೆ ಈ ನಿರ್ಧಾರ ಮಾಡಿದ್ವಿ ಎಂದವನು. ಅದ್ ಸರಿ, ನಾನು ಯಾಕೆ ನಿಮ್ಮ ಹತ್ರ ಇದನ್ನೆಲ್ಲ ಹೇಳ್ತಿದ್ದೀನಿ? ನಿಮಗೆ ನಮಗಿಂತ ನಿಮ್ಮ ದ್ವೇಷನೇ ಮುಖ್ಯ. ನಿಮ್ಮಂಥವರ ಮಕ್ಕಳಾಗಿ ಇರೋದಕ್ಕಿಂತ ಸಾಯೋದೇ ಮೇಲು ಎಂದು ನೊಂದುಕೊಂಡು ಹೇಳಿದವನ ಮಾತಿಗೆ ವಿಕ್ರಮ್ ತಂದೆ, ಪ್ಲೀಸ್ ಕಣೋ, ಆ ಥರ ಎಲ್ಲ ಮಾತಾಡಬೇಡ. ನಮಗಿರೋನು ನೀನೊಬ್ಬನೇ ಮಗ. ನಿನ್ಗೇನಾದರೂ ಆದರೆ ನಾವು ಬದುಕಿರ್ತೀವಾ ಎಂದು ಅಳುತ್ತಾ ಹೇಳಿದಾಗ ಅವನು, ಸರಿ ಹಾಗಾದ್ರೆ ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ನಿಮ್ಮ ದ್ವೇಷನ ಮರೆತು ನನ್ನ ಜಾನು ಮದುವೆನ ಒಪ್ಕೊಳ್ಳಿ. ಇಲ್ಲ ಅಂದರೆ ನಾವು ಏನಾದರೂ ಮಾಡ್ಕೋತೀವಿ. ನಮ್ಮನ್ನು ನಮ್ಮ ಪಾಡಿಗೆ ಬಿಟ್ಬಿಡಿ. ಈಗ ನಿಮ್ಗಿರೋದು 2 ಚಾಯ್ಸ್, ಯೋಚನೆ ಮಾಡಿ ಎಂದು ತುಸು ಕಠಿಣವಾಗಿ ಹೇಳಿದವನ ಮಾತಿಗೆ ಇಬ್ಬರ ಪೇರೆಂಟ್ಸ್ ಕೂಡ ಏನು ಹೇಳಬೇಕೆಂದು ತೋಚದೆ ಗೊಂದಲದಲ್ಲಿದ್ದರು. ಜಾನು, ನಾವೆಷ್ಟೇ ಹೇಳಿದ್ರು ಇವರೆಲ್ಲ ಇಷ್ಟೇ ಕಣೆ, ಯಾವತ್ತಿಗೂ ಬದಲಾಗಲ್ಲ. ಇಲ್ಲಿಂದ ಡಿಸ್ಚಾರ್ಜ್ ಆದಮೇಲೆ ನಾವು ನಮ್ಮ ದಾರಿ ನೋಡ್ಕೊಳ್ಳೋಣ. ಇಷ್ಟೆಲ್ಲ ಆದಮೇಲೆ ಇವರುಗಳ ಮನೆಗಂತೂ ಹೋಗೋದೇ ಬೇಡ ಎಂದು ವಿಕ್ರಮ್ ಹೇಳಿದಾಗ ಅವಳು ತನ್ನ ಕಣ್ಣೀರು ಹೊರಿಸಿಕೊಳ್ಳುತ್ತಾ, ಸರಿ ಕಣೋ, ನೀನು ಹೇಳ್ದಂಗೆ ಮಾಡೋಣ. ನಮ್ಮ ಮೇಲೆ ಕೇರ್ ಇಲ್ದಿರೋ ಕಡೆ ನಾವು ಕೂಡ ಇರಬಾರ್ದು ಎಂದು ದೃಢವಾಗಿಯೇ ಹೇಳಿದಳು. ಅವರಿಬ್ಬರ ಮಾತುಗಳನ್ನು ಕೇಳಿಸಿಕೊಂಡ ಅವರ ಪೇರೆಂಟ್ಸ್ಗೆ ತಮ್ಮ ತಪ್ಪಿನ ಬಗ್ಗೆ ಅವರ ಒಳಮನಸ್ಸಿನಲ್ಲಿ ಅಸಮಾಧಾನ ಇದ್ದರೂ ಎದುರಿಗೆ ತೋರಿಸಿಕೊಳ್ಳುತ್ತಿರಲಿಲ್ಲ. ವಿಕ್ರಮ್ ಜಾನು ಇಬ್ಬರು ಒಬ್ಬರ ಮುಖ ಒಬ್ಬರು ನೋಡಿಕೊಂಡವರಿಗೆ ಇಷ್ಟಾದರೂ ದ್ವೇಷ ಬಿಟ್ಟುಕೊಡದ ತಮ್ಮ ಪೇರೆಂಟ್ಸ್ ಬಗ್ಗೆ ವಿಪರೀತ ಕೋಪ ಬರುತ್ತಿತ್ತು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಅವರುಗಳ ಫ್ರೆಂಡ್ಸ್, ನಡೆಯಿರೋ ನಮ್ಮ ಮನೆಗೆ ಹೋಗೋಣ. ನಿಮ್ಮ ಪೇರೆಂಟ್ಸ್ ಬದಲಾಗ್ತಾರೆ ಅಂತ ನೀವಿನ್ನೂ ಕಾಯ್ತಾ ಇರೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಎಂದವರ ಮಾತಿಗೆ ವಿಕ್ರಮ್ ಜಾನು ಇಬ್ಬರು ಸಮ್ಮತಿಸಿ ಅಲ್ಲಿಂದ ತಮ್ಮ ಫ್ರೆಂಡ್ಸ್ ಜೊತೆ ಹೊರಟೇ ಬಿಟ್ಟರು. ನಿಂತ್ಕೊಳ್ರೋ, ಸ್ವಲ್ಪ ನಮ್ಮ ಮಾತು ಕೇಳಿ, ನಮ್ಮನ್ನ ಬಿಟ್ಟು ಹೋಗ್ಬೇಡಿ ಎಂದು ಇಬ್ಬರ ಪೇರೆಂಟ್ಸ್ ಎಷ್ಟೇ ಹಂಗಲಾಚುತ್ತಿದ್ದರೂ ಅವರಿಬ್ಬರು ಅದರ ಬಗ್ಗೆ ಗಮನ ಹರಿಸದೆ ಸಿಟ್ಟಿನಿಂದ ಹೊರಟೇ ಬಿಟ್ಟರು. ಜೀವನದಲ್ಲಿ ದ್ವೇಷವನ್ನು ಸಾಧಿಸುತ್ತಿದ್ದರೆ ಅದು ನಮ್ಮವರನ್ನು ದೂರ ಮಾಡುತ್ತದೆ. ನಮಗೆ ಅದರಿಂದ ನಷ್ಟ ಆಗುತ್ತದೆ. ಯಾವಾಗಲೂ ಮನುಷ್ಯತ್ವ ಮತ್ತು ಸಂಬಂಧಗಳು ಮುಖ್ಯ ಎನ್ನುವುದು ಈಗ ಅವರಿಗೆಲ್ಲ ಸ್ಪಷ್ಟವಾಗಿ ಮನತಟ್ಟಾಗಿತ್ತು. ಇಬ್ಬರ ಪೇರೆಂಟ್ಸ್ಗಳ ಅತಿ ಆತ್ಮಾಭಿಮಾನ ಪೊರೆ ನಿಧಾನವಾಗಿ ಕಳಚಲು ಶುರುವಾಗಿತ್ತು. ಒಬ್ಬರ ಮುಖ ಮತ್ತೊಬ್ಬರು ನೋಡಿಕೊಂಡವರಿಗೆ ಇನ್ನಾದರೂ ದ್ವೇಷ ಮರೆತು ಎರಡೂ ಮನೆಯವರು ಒಂದಾಗಬೇಕೆಂಬ ಯೋಚನೆ ಬಂದರೂ ಒಬ್ಬರಿಗೊಬ್ಬರು ಅದನ್ನು ಹೇಳಿಕೊಳ್ಳಲು ಯಾವುದೋ ಒಂದು ಅಹಂಭಾವ ಅಡ್ಡ ಬರುತ್ತಿತ್ತು. ಭಾರವಾದ ಮನಸ್ಸಿನಿಂದಲೇ ಅಲ್ಲಿಂದ ಎಲ್ಲರೂ ತಮ್ಮ ತಮ್ಮ ಮನೆ ಕಡೆ ಹೊರಟರು. ನಾವು ಇಷ್ಟೊಂದೆಲ್ಲ ಕಷ್ಟಪಟ್ಟಿದ್ದು ವ್ಯರ್ಥ ಆಯ್ತಲ್ವಾ? ನಮ್ಮ ಮನೆಯವರು ಅದೆಂತಹ ಬಂಡ ಜಾತಿಗೆ ಸೇರಿದವರೋ ಏನೋ. ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಬಗ್ಗೋದೇ ಇಲ್ಲ ಅಂತಾರೆ ಎಂದು ವಿಕ್ರಮ್ ನಿರಾಸೆಯಿಂದ ಹೇಳಿದಾಗ ಅವನ ಫ್ರೆಂಡ್ಸ್, ಇಷ್ಟಕ್ಕೆ ಹೋಪ್ಸ್ ಕಳ್ಕೋಬೇಡಿ. ಹೇಗಿದ್ರೂ ನೀವು ಈಗ ಮನೆ ಬಿಟ್ಟು ಬಂದಿದ್ದೀರಲ್ವಾ? ನಿಮ್ಮ ಪೇರೆಂಟ್ಸ್ ಖಂಡಿತ ನಿಮ್ಮನ್ನ ಮಿಸ್ ಮಾಡ್ಕೋತಿರ್ತಾರೆ. ಸ್ವಲ್ಪ ದಿನ ಕಳೀಲಿ, ಆಗ ಅವರಿಗೆ ಅರ್ಥ ಆಗುತ್ತೆ. ಆಗ ನಿಮ್ಮನ್ನ ಹುಡ್ಕೊಂಡು ಬರ್ತಾರೆ, ನೋಡ್ತೀರಿ ಎಂದು ಸಮಾಧಾನ ಮಾಡುತ್ತಾರೆ. ಅಷ್ಟರಲ್ಲಿ ಜಾನು ಫೋನ್ ರಿಂಗ್ ಆಯಿತು. ವಿಕ್ರಮ್ಗೆ ಅದನ್ನು ತಿಳಿಸಿದವಳು, ಮನೆಯಿಂದ ಫೋನ್ ಬರ್ತಿದೆ, ರಿಸೀವ್ ಮಾಡಲೇಬೇಡ್ವಾ ಎಂದು ಅವನಿಗೆ ಕೇಳಿದಾಗ ಅವನು, ಬೇಡ, ಕಾಲ್ ಕಟ್ ಮಾಡು, ಆಗಲೇ ಅವರಿಗೆಲ್ಲ ನಮ್ಮ ಬೆಲೆ ಗೊತ್ತಾಗೋದು. ನಾವು ನಮ್ಮ ಪೇರೆಂಟ್ಸ್ ಯಾವ ಮಾತಿಗೂ ಕೇರ್ ಮಾಡದೆ ಇದ್ರೆ ಅವರು ಅದರಿಂದ ಆದರೂ ತಮ್ಮ ತಮ್ಮ ದ್ವೇಷ ಬಿಟ್ಟು ಸರಿ ಹೋಗ್ತಾರೆ. ಎಲ್ಲ ಸರಿ ಹೋಗೋವರೆಗೂ ನಾವು ಸ್ವಲ್ಪ ಒರಟಾಗಿಯೇ ಬಿಹೇವ್ ಮಾಡಬೇಕು ಎಂದು ಹೇಳಿದಾಗ
ಅವಳಿಗೂ ಅದು ಸರಿ ಎನಿಸಿತು. ಇತ್ತ ಜಾನು ಕಾಲ್ ರಿಸೀವ್ ಮಾಡದೇ ಇದ್ದುದಕ್ಕೆ ಗಾಬರಿಯಾದ ಅವಳ ಪೇರೆಂಟ್ಸ್ ಏನು ಮಾಡಬೇಕೆಂದು ತೋಚದೆ ತಲೆ ಮೇಲೆ ಕೈ ಇಟ್ಟುಕೊಂಡು ಕೂತಿದ್ದರು. ಗಾಬರಿಯಲ್ಲಿ ಕುಳಿತಿದ್ದ ಜಾನು ತಂದೆಗೆ ಅವಳ ತಾಯಿ, ನಾವೀಗೆ ಯೋಚನೆ ಮಾಡ್ತಾ ಕೂತಿರೋದ್ರಿಂದ ಏನು ಪ್ರಯೋಜನ ಇಲ್ಲ ರೀ. ಈಗಿರೋದು ಒಂದೇ ದಾರಿ. ನನ್ನ ತವರು ಮನೆ ಜೊತೆ ನಾವು ಪ್ಯಾಚಪ್ ಆಗೋದು. ನಾವು ಎರಡೂ ಮನೆಯವರು ಒಂದಾಗಿ ಮಕ್ಕಳೆದುರು ಹೋಗಿ ಕರೆದ್ರೆ ಅವರು ಖಂಡಿತ ವಾಪಸ್ ಬರ್ತಾರೆ ರೀ. ಪ್ಲೀಸ್ ನಮ್ಮ ಮಗಳಿಗೋಸ್ಕರ ಆದರೂ ಹೀಗೂ ಬಿಟ್ಬಿಡಿ ಎಂದು ಹೇಳಿದಾಗ ಮೊದಲು ಜಾನು ತಂದೆಗೆ ಸಿಟ್ಟು ಬಂದರೂ ನಿಧಾನವಾಗಿ ಯೋಚಿಸಿದಾಗ ಅದೇ ಸರಿ ಎನಿಸಿತು. ಜಾನು ಪೇರೆಂಟ್ಸ್ ಒಂದು ನಿರ್ಧಾರಕ್ಕೆ ಬಂದವರು ತಮ್ಮ ಮನೆಯಿಂದ ಹೊರಟು ವಿಕ್ರಮ್ ಪೇರೆಂಟ್ಸ್ ಇದ್ದಲ್ಲಿಗೆ ಬಂದರು. ಅವರು ಬಂದು ಮಾತನಾಡಿಸಿದಾಗ ಮೊದಲಿಗೆ ವಿಕ್ರಮ್ ತಂದೆಗೆ ಅವರನ್ನು ಅಲ್ಲಿ ನೋಡಿ ಕೋಪ ಬಂತು. ಆದರೆ ವಿಕ್ರಮ್ ತಾಯಿ ಅವರನ್ನು ಸಮಾಧಾನಿಸಿದವರು, ಪ್ಲೀಸ್ ರೀ, ನಮ್ಮ ಮಕ್ಕಳಿಗೋಸ್ಕರ ಆದರೂ ನೀವು ಹಳೆಯದ್ದನ್ನೆಲ್ಲ ಮರೆತು ಅವರುಗಳ ಜೊತೆ ಪ್ಯಾಚಪ್ ಆಗಲೇಬೇಕು. ಇಷ್ಟಾದರೂ ನಾವು ಬದಲಾಗದೆ ಇದ್ದರೆ ನಾವು ನಮ್ಮ ಮಕ್ಕಳನ್ನು ಕಳ್ಕೋಬೇಕಾಗುತ್ತೆ ಎಂದು ಹೇಳಿದಾಗ ಮೊದಲು ಅವರೆಡೆಗೆ ಉರಿನೋಟ ಬೀರಿದವರು ಕೆಲವು ಕ್ಷಣಗಳ ನಂತರ ನಿಧಾನವಾಗಿ ಯೋಚಿಸಿದ ಮೇಲೆ ತಮ್ಮ ಹೆಂಡತಿಯ ಮಾತು ಸರಿ ಎನಿಸಿತು. ಎಲ್ಲರೂ ಮಕ್ಕಳನ್ನು ಭೇಟಿ ಮಾಡಲು ಅವರಿದ್ದಿಲ್ಲಿಗೆ ಹೊರಡುವ ಮುನ್ನ ವಿಕ್ರಮ್ ತಂದೆ ಅವನಿಗೆ ಕಾಲ್ ಮಾಡಿದರು. ವಿಕ್ರಮ್ಗೆ ತನ್ನ ಮನೆಯಿಂದ ಕಾಲ್ ಬಂದಾಗ ಅಲ್ಲಿ ಎಲ್ಲವೂ ತಾನಂದುಕೊಂಡಂತೆ ನಡೆಯುತ್ತಿದೆ ಎಂದುಕೊಂಡು ನಕ್ಕವನು, ಆದರೆ ಫೋನ್ ಮಾತ್ರ ರಿಸೀವ್ ಮಾಡಲಿಲ್ಲ. ಅದನ್ನು ಕಂಡ ಜಾನು, ಯಾಕೋ ಆ ಥರ ನಗ್ತಿದೀಯಾ? ಕಾಲ್ ಬರ್ತಿದ್ರೆ ರಿಸೀವ್ ಮಾಡೋದು ಬಿಟ್ಟು ಸುಮ್ಮನೆ ಇದ್ದೀಯಲ್ವಾ, ಯಾಕೆ? ಅಚ್ಚರಿ, ಫೋನ್ ಮಾಡಿದ್ಯಾರು ಎಂದು ಕೇಳಿದಾಗ ಅವನು, ಅದು ನಮ್ಮ ಮನೆಯಿಂದ ಬಂದದ್ದು. ನಾನು ಆಗಲೇ ಹೇಳಿದ್ನಲ್ವಾ, ಎಲ್ಲ ಸರಿ ಹೋಗೋವರೆಗೂ ಮನೆಯವರ ಯಾರ ಹತ್ರನೋ ನಾವು ಮಾತಾಡೋದು ಬೇಡ ಅಂತ. ನಾವು ಸ್ವಲ್ಪ ದಿನ ಸುಮ್ಮನೆ ಇರೋಣ, ಆಗ ಅವರೇ ನಮ್ಮನ್ನು ಹುಡುಕಿಕೊಂಡು ಬರ್ತಾರೆ ಎಂದು ಹೇಳಿದಾಗ ಅವಳು ಸರಿ ಎಂಬಂತೆ ತಲೆ ಅಲ್ಲಾಡಿಸಿದಳು. ಸ್ವಲ್ಪ ಹೊತ್ತಿನ ನಂತರ ಕಾಲಿಂಗ್ ಬೆಲ್ ಶಬ್ದ ಕೇಳಿ ವಿಕ್ರಮ್ ಬಂದು ಬಾಗಿಲು ತೆಗೆದಾಗ ಅಲ್ಲಿ ಅವನ ಪೇರೆಂಟ್ಸ್, ಜಾನುಳ ಪೇರೆಂಟ್ಸ್ ಇಬ್ಬರೂ ನಿಂತಿದ್ದರು. ಅವನಿಗೆ ಅವರೆಲ್ಲರನ್ನು ನೋಡಿ ಖುಷಿಯಾದರೂ ಎದುರಿಗೆ ಮಾತ್ರ ಅವರೆಲ್ಲ ಯಾಕೆ ಬಂದರೆಂದು ಮುಖ ತಿರುಗಿಸಿಕೊಂಡ. ನೀವು ಹೇಳ್ದಂಗೆ ನಾವೆಲ್ಲರೂ ಒಂದಾಗಿ ಬಂದಿದ್ದೀವಿ ಮಗನೇ, ಇನ್ನೂ ಯಾಕೆ ನಮ್ಮ ಮೇಲೆ ಕೋಪ? ನಡಿ ಮನೆಗೆ ಹೋಗೋಣ ಎಂದು ವಿಕ್ರಮ್ ತಂದೆ ಹೇಳಿದಾಗ ಅವನು, ನೀವು ನಿಮ್ಮ ದ್ವೇಷನ ಮರೆತು ಬದಲಾಗಿದ್ದೀರಾ? ಅದನ್ನು ನಾನು ನಂಬೇಕಾ? ಪ್ಲೀಸ್ ಪ್ರತಿ ಸಲ ನನಗೆ ಈ ರೀತಿ ಮೋಸ ಮಾಡಬೇಡಿ. ಈಗ ನಾನೇನಾದರೂ ನಿಮ್ಮನ್ನು ನಂಬಿ ನಿಮ್ಮ ಜೊತೆ ಬಂದರೆ ಖಂಡಿತ ನೀವು ನನ್ನಿಂದ ನನ್ನ ಜಾನುನ ದೂರ ಮಾಡ್ತೀರಾ. ಸೊ ನಾನು ಬರಲ್ಲ, ಬಾಗಿಲು ತೆಗ್ದೇ ಇದೆ, ಈಗ ನೀವು ಇಲ್ಲಿಂದ ಹೋಗಬಹುದು ಎಂದು ಹೇಳಿದಾಗ ವಿಕ್ರಮ್ ತಂದೆ, ಹಿಂದೆ ನಡೆದದ್ದನ್ನೆಲ್ಲ ಕೆಟ್ಟ ಕನಸು ಅಂತ ಮರೆತುಬಿಡು. ನಾನೀಗ ನನ್ನ ತಂಗಿ ಅವರ ಗಂಡನ ಜೊತೆ ಪ್ಯಾಚಪ್ ಆಗಿ ಬಂದಿದ್ದೀನಿ. ಇನ್ಮುಂದೆ ಎರಡೂ ಮನೆಯವರು ಒಂದಾಗಿ ಇರಬೇಕು ಅಂತ ನಾವೆಲ್ಲರೂ ಡಿಸೈಡ್ ಮಾಡಿದ್ದೀವಿ. ಈಗಲಾದರೂ ನಮ್ಮ ಜೊತೆ ಬರ್ತೀಯಾ ಅಲ್ವಾ ಎಂದವರು ಅಲ್ಲೇ ಇದ್ದ ಜಾನು ಬಳಿ, ಇವನು ನಮ್ಮ ಮಾತೇ ಕೇಳ್ತಿಲ್ಲ, ನೀನಾದರೂ ಇವನಿಗೆ ಸ್ವಲ್ಪ ಹೇಳು ಎಂದು ಹೇಳಿದಾಗ ವಿಕ್ರಮ್ ಸಿಟ್ಟಿನಿಂದ, ಯಾವ ಮುಖ ಇಟ್ಕೊಂಡು ಜಾನು ಹತ್ರ ರಿಕ್ವೆಸ್ಟ್ ಮಾಡ್ತಿದ್ದೀರಾ? ನನ್ನ ಅವಳನ್ನು ದೂರ ಮಾಡೋಕೆ ಏನೆಲ್ಲ ಮಾಡಿದ್ರಿ ನೀವು? ಆದರೆ ಈಗ ಅವಳ ಬಳಿ ಹೆಲ್ಪ್ ಕೇಳ್ತಿರಲ್ವಾ, ನಿಮ್ಗೇನು ಅನ್ಸೋದೇ ಇಲ್ವಾ ಎಂದು ಹೇಳಿದಾಗ ವಿಕ್ರಮ್ ತಂದೆ, ನಾವೀಗ ಹಳೆಯದ್ದನ್ನೆಲ್ಲ ಮರೆತು ಬಂದಿದ್ದೀವಿ ಅಂತ ಆಗಲೇ ಹೇಳಿದ್ನಲ್ವಾ. ಹಾಗಿರುವಾಗ ನಮ್ಮ ಮಗನನ್ನು ಕನ್ವಿನ್ಸ್ ಮಾಡೋಕೆ ಸೊಸೆ ಹೆಲ್ಪ್ ಕೇಳಿದ್ರೆ ತಪ್ಪೇನೋ ಎಂದು ಹೇಳಿದಾಗ ಅವನು, ವಾವ್, ನೀವು ಸಂಬಂಧಗಳ ಬಗ್ಗೆ ಮಾತಾಡ್ತಿದ್ದೀರಾ, ನನಗೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಇಷ್ಟು ದಿನ ಸಂಬಂಧಗಳಿಗಿಂತ ನಿಮಗೆ ನಿಮ್ಮ ದ್ವೇಷನೇ ಜಾಸ್ತಿ ಅಂತ ಬದುಕ್ತಿದ್ರಿ, ಹೀಗೇನು ಸಡನ್ನಾಗಿ ಈ ಚೇಂಜ್ ಎಂದು ವ್ಯಂಗ್ಯವಾಗಿ ಕೇಳಿದಾಗ ಮಗನ ಮಾತಿಗೆ ನೊಂದ ವಿಕ್ರಮ್ ತಂದೆ, ಪ್ಲೀಸ್ ಕಣೋ, ಮತ್ತೆ ಮತ್ತೆ ಅದೇ ವಿಷಯ ಎತ್ತಿ ನಮ್ಮನ್ನು ನೋಯಿಸಬೇಡ. ದ್ವೇಷದಿಂದ ಏನೂ ಸಾಧಿಸೋಕೆ ಆಗಲ್ಲ ಅನ್ನೋದು ನನಗೀಗ ಅರ್ಥ ಆಗಿದೆ. ನಾನು ನಿನಗೆ ಪ್ರಾಮಿಸ್ ಮಾಡ್ತೀನಿ, ಇನ್ಮುಂದೆ ನಾನು ಎಲ್ಲ ಮರೆತು ನನ್ನ ತಂಗಿ ಫ್ಯಾಮಿಲಿ ಜೊತೆ ಚೆನ್ನಾಗೇ ಇರ್ತೀನಿ. ಜಾನುನ ನನ್ನ ಸೊಸೆ ಅಂತ ಮನಸ್ಫೂರ್ತಿಯಾಗಿ ಒಪ್ಕೊಳ್ತೀನಿ. ಪ್ಲೀಸ್ ಕಣೋ, ಮನೆಗೆ ವಾಪಸ್ ಬನ್ನಿ ಎಂದು ಹೇಳಿದಾಗ ಅವರಿಗೆ ಒತ್ತಾಸೆಯಾದ ವಿಕ್ರಮ್ ತಾಯಿ, ಹೌದು ಕಣೋ, ನಿಮ್ಮಪ್ಪ ಈಗ ನಿಜವಾಗೂ ಬದಲಾಗಿದ್ದಾರೆ. ಇನ್ಮೇಲೆ ಆದರೂ ನಮ್ಮ ಮೇಲಿನ ಕೋಪ ಬಿಟ್ಬಿಟ್ಟು ನಿನ್ನ ಹೆಂಡತಿನ ಕರ್ಕೊಂಡು ಮನೆಗೆ ಬಾರೋ
ಎಂದು ಹೇಳಿದಾಗ ವಿಕ್ರಮ್ಗೆ ಅವರೆಲ್ಲ ಅಷ್ಟೊಂದು ಹೇಳುತ್ತಿದ್ದಾರೆ ಎಂದ ಮೇಲೆ ಅದು ನಿಜ ಎಂದೆನಿಸಿತು. ಗಂಭೀರವಾಗಿ ಅವರ ಬಳಿ, ಸರಿ, ಹಾಗಾದರೆ ನಾವಿಬ್ಬರು ನಿಮ್ಮ ಜೊತೆ ಬರ್ತೀವಿ. ಆದರೆ ಜಾನು ಪೇರೆಂಟ್ಸ್ ಕೂಡ ನಮ್ಮ ಜೊತೆ ಊರಿಗೆ ಬರಬೇಕು. ನಮ್ಮೂರಲ್ಲಿ ಕಳ್ಕೊಂಡಿರೋ ಅವರ ಸ್ಥಾನ ಮತ್ತೆ ಅವರಿಗೆ ವಾಪಸ್ ಸಿಗಬೇಕು ಎಂದು ಹೇಳಿದವನು ಜಾನುಳ ಬಳಿ, ಬಾ ನಾವು ಊರಿಗೆ ಹೋಗೋಣ. ಹೇಗಿದ್ರು ಇವರು ಮಾತು ಕೊಟ್ಟಿದ್ದಾರಲ್ವಾ, ಅದಕ್ಕೂ ಮೀರಿ ಮಾತು ತಪ್ಪಿದ್ರೆ ಏನಾಗುತ್ತೆ ಅಂತ ಇವರಿಗೆ ಗೊತ್ತು ಎಂದು ವ್ಯಂಗ್ಯವಾಗಿ ಹೇಳಿದವನು ತನ್ನ ಪೇರೆಂಟ್ಸ್ ಬಳಿ, ಹೀಗೇನೋ ನೀವೆಲ್ಲ ಎಷ್ಟೊಂದು ಕೇಳ್ಕೊಳ್ತಿದ್ದೀರಾ ಅಂತ ನಾವು ನಿಮ್ಮ ಜೊತೆ ಬರ್ತಿದ್ದೀವಿ. ಆದರೆ ಊರಿಗೆ ಹೋದ ಮೇಲೆ ಮತ್ತೆ ನಿಮ್ಮ ಹಳೆ ವರಸೆ ತೆಗೆದರೆ ಇನ್ನೊಂದ್ಸಲ ನಾವು ಯಾರ ಮಾತನ್ನು ಕೇಳಲ್ಲ. ಮತ್ತೊಂದ್ಸಲ ಆ ಥರ ಏನಾದರೂ ಆಗಿ ನಾವು ಊರು ಬಿಟ್ಟು ಬಂದರೆ ಈ ಜನ್ಮದಲ್ಲಿ ನಾವು ನಿಮ್ಮ ಮಾತು ಕೇಳಲ್ಲ ಮತ್ತು ನೀವು ಇರುವಲ್ಲಿಗೆ ಯಾವತ್ತೂ ವಾಪಸ್ ಬರಲ್ಲ ಎಂದು ವಾರ್ನಿಂಗ್ ಕೊಟ್ಟಂತೆ ಹೇಳಿದಾಗ ಅವರೆಲ್ಲ ಮರು ಮಾತನಾಡದೆ ಅವನ ಮಾತಿಗೆ ಒಪ್ಪಿಗೆ ಸೂಚಿಸಿದರು. ವಿಕ್ರಮ್ ತನ್ನ ಹಾಗೂ ಜಾನು ಲಗೇಜ್ ಅನ್ನು ಪ್ಯಾಕ್ ಮಾಡಿಕೊಂಡು ಬಂದವನು ತನ್ನ ಸ್ನೇಹಿತರ ಬಳಿ, ನಾವಿನ್ನು ಬರ್ತೀವಿ ಕಣೋ, ಇಷ್ಟು ದಿನ ನಮಗೆ ತುಂಬ ಸಹಾಯ ಮಾಡಿದ್ರೆ, ನಿಮ್ಮ ಹೆಲ್ಪ್ಗೆ ಥ್ಯಾಂಕ್ ಯು ಸೋ ಮಚ್ ಎಂದು ಹೇಳಿದಾಗ ಅವರೆಲ್ಲ, ಇರಲಿ ಬಿಡೋ, ಇಷ್ಟು ಸಣ್ಣ ವಿಷಯಕ್ಕೆ ಥ್ಯಾಂಕ್ಸ್ ಯಾಕೆ, ಊರಿಗೆ ಹೋಗ್ತಿದ್ದೀರಾ, ಹುಷಾರಾಗಿ ಹೋಗಿ ಬನ್ನಿ ಎಂದು ಅವರಿಬ್ಬರನ್ನು ಬೀಳ್ಕೊಟ್ಟರು. ಎಲ್ಲರೂ ಖುಷಿಯಿಂದಲೇ ತಮ್ಮ ಊರಿನ ಕಡೆ ಹೊರಟರು. ವಿಕ್ರಮ್ ಕೊನೆಗೂ ತಾನಂದುಕೊಂಡಂತೆ ಎರಡೂ ಮನೆಯವರನ್ನ ಒಂದು ಮಾಡಿದ. ವಿಕ್ರಮ್ ತನ್ನ ಪೇರೆಂಟ್ಸ್, ಜಾನು ಅವಳ ಪೇರೆಂಟ್ಸ್ ಎಲ್ಲರೊಂದಿಗೆ ತನ್ನ ಊರಿಗೆ ಹೊರಟನು. ಊರಿನಲ್ಲಿ ಅಲ್ಲಿನವರಿಂದ ಅವರಿಗೆ ಆದರಣೀಯ ಸ್ವಾಗತ ಸಿಕ್ಕಿತು. ವಿಕ್ರಮ್ ಮನಸ್ಸಿನಲ್ಲಿ ಕೊನೆಗೂ ತಾನು ಅಂದುಕೊಂಡಿದ್ದನ್ನು ಸಾಧಿಸಿದೆನೆಂಬ ಆತ್ಮತೃಪ್ತಿ ಅವನ ಮುಖದ ಮೇಲೆ ಮಂದಹಾಸವಾಗಿ ಮಿನುಗಿತ್ತು. ವಿಕ್ರಮ್ ತಾಯಿ ಜಾನುಳನ್ನು ತುಂಬ ಸಂತೋಷದಿಂದಲೇ ಮನೆ ತುಂಬಿಸಿಕೊಂಡರು. ಜಾನು ಸೇರು ಹೊದ್ದು ಒಳಗೆ ಬಂದವಳು ವಿಕ್ರಮ್ ಪೇರೆಂಟ್ಸ್ ಕಾಲಿಗೆ ನಮಸ್ಕಾರ ಮಾಡಿದಾಗ ಅವರುಗಳ ಕಣ್ತುಂಬಿ ಬಂತು. ಆದರೆ ವಿಕ್ರಮ್ ತಂದೆ ತನ್ನ ಮನಸ್ಸಿನಲ್ಲೇ, ಅಷ್ಟೊಂದೆಲ್ಲ ಆದರೂ ಇವಳು ನಮಗೆ ತುಂಬ ಗೌರವ ಕೊಡ್ತಾಳೆ, ಇಂತಹ ಒಳ್ಳೆ ಹುಡುಗಿಯಿಂದ ನನ್ನ ಮಗನ್ನ ದೂರ ಮಾಡೋಕ್ಕೆ ಪ್ರಯತ್ನಿಸಿದ್ದ ಎಂದು ತನ್ನ ಬಗ್ಗೆ ತನಗೆ ಜಿಗುಪ್ಸೆ ಎನಿಸಿತು. ಕಣ್ಣೀರು ಒರೆಸಿಕೊಂಡವರು ಮನೆಗೆ ಬಂದ ನೆಂಟರು ಊರಿನವರಿಗೆಲ್ಲ ತಮ್ಮ ಸೊಸೆಯನ್ನು ಖುಷಿಯಿಂದ ಪರಿಚಯಿಸಿದರು. ಅವರು ಇಂದು ಈ ರೀತಿ ಬದಲಾಗಿರುವುದನ್ನು ನೋಡಿ ವಿಕ್ರಮ್ಗೆ ಕೂಡ ಕಣ್ತುಂಬಿ ಬಂತು. ಅಷ್ಟರಲ್ಲಿ ವಿಕ್ರಮ್ ತಾಯಿ ಅವನನ್ನು ಕರೆದುಕೊಂಡು ಹೋದವರು, ನಿನ್ನ ಮಗ ಅಂತ ಹೇಳ್ಕೊಳ್ಳೋಕೆ ನಮಗೆ ಹೆಮ್ಮೆ ಆಗುತ್ತೆ ಕಣೋ, ಅಂತೂ ಮನೆ ಮಗನಾಗಿ ನೀನು ಎರಡೂ ಮನೇನ ಒಂದು ಮಾಡಿಬಿಟ್ಟೆ. ನನಗಂತೂ ಅವ್ರ ತಂಗಿ ಮೇಲಿನ ದ್ವೇಷ ಬಿಡಿ ಅಂತ ಎಷ್ಟೋ ವರ್ಷಗಳಿಂದ ನಿನ್ನ ಅಪ್ಪನಿಗೆ ಹೇಳಿ ಹೇಳಿ ಸಾಕಾಗಿತ್ತು. ಆದರೆ ನಿನ್ನ ಕಾರಣದಿಂದ ಇವತ್ತು ನಿನ್ನ ಅಪ್ಪನೂ ಬದಲಾದ್ರು. ಇನ್ಮೇಲೆ ಆದರೂ ಈ ಮನೆಯಲ್ಲಿ ಎಲ್ಲ ಒಳ್ಳೆಯದೇ ಆಗುತ್ತೆ ಅನ್ನೋ ನಂಬಿಕೆ ನನಗೆ ಹೀಗೆ ಬಂದಿದೆ ಕಣೋ ಎಂದು ಭಾವುಕರಾಗಿ ಹೇಳಿದಾಗ ವಿಕ್ರಮ್, ಅಮ್ಮ ಪ್ಲೀಸ್ ಅಳ್ಬೇಡ, ಏನೋ ಕೆಟ್ಟಗಳಿಗೆ, ನಮ್ಮ ಮನೆಯಲ್ಲಿ ಹಿಂದೆ ಹಾಗೆಲ್ಲ ನಡೆದುಬಿಡ್ತು, ಆದರೆ ಈಗ ಎಲ್ಲ ಒಳ್ಳೆಯದೇ ಆಗ್ತಿದೆಯಲ್ಲ, ಅದಕ್ಕೆ ಖುಷಿ ಪಡು. ಈಗ ನಡಿ, ನೀನು ಬೇಜಾರಲ್ಲಿ ಇರೋದು ನೋಡಿದ್ರೆ ಎಲ್ಲರೂ ಬೇಜಾರಾಗ್ತಾರೆ ಎಂದು ತನ್ನ ತಾಯಿಯನ್ನು ಅಲ್ಲಿಂದ ಹಾಲ್ಗೆ ಕರೆದುಕೊಂಡು ಬಂದ. ನೀವು ನಿಮ್ಮ ತಂಗಿ ಮೇಲಿನ ದ್ವೇಷ ಬಿಡೋದೇ ಇಲ್ಲ ಅಂದ್ಕೊಂಡಿದ್ವಿ, ಆದರೆ ಇವತ್ತು ನಿಮ್ಮ ತಂಗಿ ಫ್ಯಾಮ್ಲಿನ ಮನೆಗೆ ಕರ್ಕೊಂಡು ಬಂದಿದ್ದೀರಾ ಅಂದರೆ ಇದು ನಿಜಾನ ಸುಳ್ಳ ಅಂತ ನಮಗೆ ನಂಬೋಕೆ ಆಗ್ತಿಲ್ಲ ಎಂದು ಅಲ್ಲಿದ್ದವರಲ್ಲಿ ಒಬ್ಬರು ಆಶ್ಚರ್ಯದಿಂದ ವಿಕ್ರಮ್ ತಂದೆಯ ಬಳಿ ಕೇಳಿದಾಗ ಅವರು, ಎಲ್ಲ ಒಂದು ಟೈಮ್, ಆಗಿನ ನನ್ನ ಮನಸ್ಥಿತಿಯೇ ಬೇರೆ ಇತ್ತು, ಆದರೆ ಈಗ ಎಲ್ಲ ಬದಲಾಗಿದೆ, ಕಾಲಕ್ಕೆ ತಕ್ಕಂತೆ ನಾವು ಬದಲಾಗಬೇಕು ಎಂದವರು. ಜಾನು ಎಷ್ಟಾದರೂ ನನ್ನ ತಂಗಿ ಮಗಳು, ದೂರಾಗಿರೋ ನಮ್ಮ ಫ್ಯಾಮಿಲಿ ಒಂದಾಗೋಕೆ ಕಾರಣವಾದ ಅವಳನ್ನು ನನ್ನ ಸೊಸೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಎಂದು ಹೇಳಿದವರ ಮುಖದಲ್ಲಿ ಸಂತೋಷದ ಹೊಳಪು ಇತ್ತು. ಜಾನು, ನೀನು ಈ ಮನೆಗೆ ಸೊಸೆಯಾಗಿ ಯಾವಾಗೂ ಈ ಮನೆ ಒಳತಿಗಾಗಿ ದುಡಿಬೇಕು. ಎಂತಹ ಸಂದರ್ಭದಲ್ಲೂ ಇಲ್ಲಿರೋರ ಮನಸ್ಸಿಗೆ ನೋವಾಗೋ ಥರ ನಡ್ಕೋಬಾರ್ದು. ಇದನ್ನು ನಾನು ನಿನ್ನ ತಾಯಿಯಾಗಿ ಮಾತ್ರವಲ್ಲ, ಈ ಮನೆಯವಳಾಗೂ ಹೇಳ್ತಿದ್ದೀನಿ. ಯಾಕಂದರೆ ಇದು ನನ್ನ ತವರು ಮನೆ. ನೀನು ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಹೆಸರು ತರುವವಳಾಗಬೇಕು ಎಂದು ಜಾನುಳ ತಾಯಿ ಅವಳ ಬಳಿ ಹೇಳಿದಾಗ ಅವಳು, ಸರಿ ಮಮ್ಮಿ, ನೀನು ಹೇಳ್ದಂಗೆ ನಾನು ಈ ಮನೆಯಲ್ಲಿ ಒಳ್ಳೆ ಸೊಸೆಯಾಗಿರ್ತೀನಿ.
ನಿನಗೆ ಡ್ಯಾಡಿಗೆ ಕೆಟ್ಟ ಹೆಸರು ತರುವಂತಹ ಕೆಲಸ ನಾನು ಯಾವತ್ತೂ ಮಾಡಲ್ಲ. ಇಟ್ಸ್ ಮೈ ಪ್ರಾಮಿಸ್ ಎಂದು ಭರವಸೆ ಇತ್ತಳು. ಜಾನು ಪೇರೆಂಟ್ಸ್ ಇನ್ನೇನು ಹೊರಡಬೇಕು ಎಂದುಕೊಂಡಾಗ ವಿಕ್ರಮ್ ಪೇರೆಂಟ್ಸ್, ಇಷ್ಟು ವರ್ಷ ಆದ್ಮೇಲೆ ಈ ಮನೆಗೆ ಊರಿಗೆ ಬಂದಿದ್ದೀರಾ, ಇವತ್ತೇ ಹೊರಟ್ರೆ ಹೇಗೆ? ಇವತ್ತು ಒಂದು ದಿನನಾದರೂ ಇಲ್ಲೇ ಉಳ್ಕೊಳ್ಳಿ ಎಂದು ಹೇಳಿದಾಗ ಜಾನುಳ ತಾಯಿ, ಹಾಗೇನಿಲ್ಲ, ಇನ್ಮುಂದೆ ಆಗಾಗ ಬರ್ತಿರ್ತಿರಲ್ವಾ? ಅದು ಅಲ್ಲದೆ ಈಗ ಇದು ನನ್ನ ತವರು ಮನೆ ಮಾತ್ರ ಅಲ್ಲ, ಜಾನುಳ ಗಂಡನ ಮನೆ ಕೂಡ. ಇನ್ನೊಂದ್ಸಲ ಬಂದಾಗ ಖಂಡಿತ ಉಳ್ಕೊಳ್ಳೋ ಹಾಗೆ ಬರ್ತೀನಿ, ಈಗ ಬೇಡ ಎಂದು ಹೊರಟು ನಿಂತಾಗ ಜಾನುಗೆ ಬೇಸರವಾಗಿ ಅಳು ಬಂತು. ಅವಳನ್ನು ಸಮಾಧಾನಿಸಿದವರು, ನಾವೇನು ತುಂಬ ದೂರ ಹೋಗ್ತಿಲ್ಲ, ಆಗಾಗ ಬರ್ತಿರ್ತೀವಿ ಅಂತ ಹೇಳಿದ್ವಿ ತಾನೇ, ಹಾಗೆಲ್ಲ ಅಳ್ಬಾರ್ದು. ನಿನ್ನ ಅತ್ತೆ ಮಾವ ನಿನ್ನ ಚೆನ್ನಾಗಿ ನೋಡ್ಕೋತಾರೆ. ಇನ್ನು ವಿಕ್ರಮ್ ನಿನ್ನ ತುಂಬ ಪ್ರೀತಿಸ್ತಾನೆ. ನೀನಿಲ್ಲಿ ಗ್ಯಾರಂಟಿ ಖುಷಿಯಾಗಿ ಇರ್ತೀಯ ಅನ್ನೋ ನಂಬಿಕೆ ನಮಗಿದೆ. ನಾವಿನ್ನು ಬರ್ತೀವಿ ಎಂದು ಹೇಳಿ ಅಲ್ಲಿಂದ ಹೊರಟರು. ಜಾನು ತನ್ನ ಪೇರೆಂಟ್ಸ್ ಕಾರು ಅಲ್ಲಿಂದ ಮರೆಯಾಗುವವರೆಗೆ ಕೈ ಬೀಸುತ್ತಿದ್ದವಳು ನಂತರ ಕಣ್ಣೀರು ಒರೆಸಿಕೊಂಡು ಮನೆಯೊಳಗೆ ಹೋದಳು. ಮನೆಯೊಳಗೆ ಬಂದ ಜಾನು ಮುಖದಲ್ಲಿ ಇನ್ನೂ ಬೇಸರದ ಛಾಯೆ ಇರುವುದನ್ನು ಗಮನಿಸಿದ ವಿಕ್ರಮ್ ತಾಯಿ ಅವಳನ್ನು ಕರೆದು, ನೀನೇನು ಬೇಜಾರು ಮಾಡ್ಕೋಬೇಡ ಪುಟ್ಟ, ಇದು ನಿನ್ನ ತಾಯಿಯ ತವರು ಮನೆ ಕೂಡ ಆಗಿರೋದ್ರಿಂದ ನಿನ್ನ ಪೇರೆಂಟ್ಸ್ ಯಾವಾಗ ಬೇಕಾದರೂ ಇಲ್ಲಿಗೆ ಬರಬಹುದು ಎಂದು ಸಮಾಧಾನಿಸಿದವರು, ಇದು ನಿನ್ನ ಮನೆ, ಇಲ್ಲಿ ನಿನಗೆ ಯಾವುದೇ ರೀತಿಯ ಸಂಕೋಚ ಭಯ ಎಲ್ಲ ಬೇಡ. ನಿನ್ನ ನಾವು ಮಗಳ ಥರ ನೋಡ್ಕೋತೀವಿ, ಏನೇ ಇದ್ರೂ ನಮ್ಮ ಹತ್ರ ಹೇಳ್ಕೊ ಆಯ್ತಾ ಎಂದು ಹೇಳಿದಾಗ ಅವಳು ಸರಿ ಎಂಬಂತೆ ತಲೆ ಅಲ್ಲಾಡಿಸಿದಳು. ಅಷ್ಟರಲ್ಲಾಗಲೇ ಅಲ್ಲಿಗೆ ಬಂದ ವಿಕ್ರಮ್, ಏನಮ್ಮ ನೀನು ಸೊಸೆ ಬಂದ ತಕ್ಷಣ ಮಗನನ್ನೇ ಮರೆತು ಬಿಟ್ಟೆ? ನನಗೆ ಹಸಿವಾಗ್ತಿದೆ, ತಿಂಡಿ ಕೊಡು ಎಂದು ಹೇಳಿದಾಗ ಅವರು, ಇವಳು ಈ ಊರಿಗೆ ಇವತ್ತಾನೇ ಬರ್ತಿದ್ದಾಳೆ, ಮನೆ ಸೊಸೆ ಆದವಳು ಮನೆಗೆ ಅಡ್ಜಸ್ಟ್ ಆಗೋವರೆಗೆ ಅವಳ ಕಡೆಗೆ ಜಾಸ್ತಿ ಪ್ರಯಾರಿಟೀಸ್ ಕೊಡಬೇಕಾಗುತ್ತೆ, ಇದಕ್ಕೆಲ್ಲ ನೀನು ಏನೂ ಅನ್ನೋ ಆಗಿಲ್ಲ ವಿಕ್ರಮ್ ಎಂದು ಹೇಳಿದಾಗ ಅವನು, ಸರಿ ಸರಿ, ಅತ್ತೆ ಸೊಸೆ ಮಧ್ಯೆ ನಾನು ಬರಲ್ಲ, ನಿನ್ನ ಅವಳನ್ನೇ ವಿಚಾರಿಸ್ಕೋ ಎಂದು ಹೇಳಿ ಅಲ್ಲಿಂದ ಆಚೆ ಬರುತ್ತಾನೆ. ವಿಕ್ರಮ್ ಆಚೆ ಬರುತ್ತಿರಬೇಕಾದರೆ ಅವನ ತಂದೆ ಕಣ್ಣೀರು ಹಾಕುತ್ತಿರುವುದನ್ನು ನೋಡಿದವನು ಅವರ ಬಳಿ ಬಂದು ಏನೆಂದು ವಿಚಾರಿಸಿದಾಗ ಅವರು ಅಳುತ್ತಾ, ನನ್ನಿಂದ ನಿನಗೆ ಜಾನುಗೆ ತುಂಬಾನೇ ಹರ್ಟ್ ಆಗಿದೆ, ಸಾರಿ ವಿಕ್ರಮ್, ಇಷ್ಟು ವರ್ಷ ನಾನಂದುಕೊಂಡಿದ್ದೇ ಹಾಕಬೇಕು ಅಂತ ಎಲ್ರಿಗೂ ನೋವಾಗೋ ಥರ ನಡ್ಕೋತಿದ್ದೆ. ಈಗ ನನಗೆ ಅರ್ಥ ಆಗ್ತಿದೆ ನಾನೆಂತಹ ಮೂರ್ಖತನದಿಂದ ವರ್ತಿಸಿದ್ದೆ ಅಂತ ಎಂದವರು ಕಣ್ಣೀರು ಒರೆಸಿಕೊಂಡು ಜಾನುಳನ್ನು ಕರೆದು ಮನೆ ತಿಜೋರಿ ಕೀಯನ್ನು ಕೊಟ್ಟು, ಇನ್ಮುಂದೆ ಈ ಮನೆ ಎಲ್ಲ ಜವಾಬ್ದಾರಿ ನೀವಿಬ್ಬರೇ ನೋಡ್ಕೋಬೇಕು. ನಾನು ನಿಮ್ಮಮ್ಮ ಇನ್ಮುಂದೆ ಈ ಜವಾಬ್ದಾರಿಯಿಂದ ಮುಕ್ತರಾಗಿ ತೀರ್ಥಯಾತ್ರೆಗೆ ಹೋಗಬೇಕು ಅಂದ್ಕೊಂಡಿದ್ದೀವಿ, ನಾಳೆಯೇ ಹೊರಡ್ತಿದ್ದೀವಿ, ಮನೆ ಕಡೆ ಹುಷಾರು ಎಂದು ಹೇಳಿ ವಿಕ್ರಮ್ ಜಾನು ಕಡೆಗೊಮ್ಮೆ ನೋಡಿ ನಕ್ಕು ಅಲ್ಲಿಂದ ಹೊರಟರು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.